ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿಯೂ ದೇವರಿಗೆ ಇರುವಂತಹ ಯೋಜನೆ ಏನು ಅಂತ ಕೇಳೋದಾದರೆ ಒಳ್ಳೆಯ ಯೋಜನೆ. ಆದರೆ ಎಷ್ಟೋ ಜನರ ಜೀವನದಲ್ಲಿ ಒಳ್ಳೆಯದನ್ನು ನೋಡಲಿಕ್ಕಾಗದೆ ತುಂಬ ಒದ್ದಾಡ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದಲ್ಲಿ ಜನರಿದ್ದಾರೆ. ದೇವರಿಗೆ ನನ್ನ ಬಗ್ಗೆ ಒಳ್ಳೆಯ ಯೋಜನೆ ಇದ್ಮೇಲೆ ಯಾಕೆ ನನ್ನ ಜೀವನದಲ್ಲಿ ಕೆಟ್ಟದ್ದಾಗ್ತಾ ಇದೆ, ಒಳ್ಳೇದು ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ದೇವರು ಏನು ಕೆಲಸ ಮಾಡ್ತಾ ಇಲ್ವ ನನ್ನ ಜೀವನದಲ್ಲಿ? ಸುಮ್ಮನೆ ಬೈಬಲಲ್ಲಿ ಈ ವಾಕ್ಯ ಇದೆ, ನನ್ನ ಜೀವನದಲ್ಲಿ ಯಾಕೆ ಅದು ನೆರವೇರ್ತಾ ಇಲ್ಲ? ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿಯೂ ದೇವರಿಗೆ ಇರುವಂತಹ ಯೋಜನೆ ಏನು ಅಂತ ಕೇಳೋದಾದರೆ ಒಳ್ಳೆಯ ಯೋಜನೆ. ದೇವರಿಗೆ ಯಾರ ಜೀವನದಲ್ಲೂ ಕೂಡ ಇವನ ಜೀವನ ಹಾಳಾಗಬೇಕು ಅಂತಕ್ಕಂಥ ಒಂದು ಯೋಜನೆ ಇಲ್ಲ. ಆದರೆ ಎಷ್ಟೋ ಜನರ ಜೀವನದಲ್ಲಿ ಒಳ್ಳೆಯದನ್ನು ನೋಡಲಿಕ್ಕಾಗದೆ ತುಂಬ ಒದ್ದಾಡ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದಲ್ಲಿ ಜನರಿದ್ದಾರೆ. ಅದಕ್ಕೆ ಕಾರಣ ಏನು? ದೇವರಿಗೆ ನನ್ನ ಮೇಲೆ ಒಳ್ಳೆಯ ಯೋಜನೆ ಇದ್ದ ಮೇಲೆ ಅದು ಯಾಕೆ ನನ್ನ ಜೀವನದಲ್ಲಿ ಈಡೇರ್ತಾ ಇಲ್ಲ? ಈ ಒಂದು ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಬೈಬಲ್ನಲ್ಲೂ ಕೂಡ ಇದೆ. ಯೆರೆಮೀಯ 29:11 ವಾಕ್ಯದಲ್ಲಿ ನಾವು ಕೇಳಿಸ್ಕೊಳ್ತಾನೆ ಇದ್ದೀವಿ, ಓದ್ತಾನೆ ಇದ್ದೀವಿ, ಆದರೂ ನಮ್ಮ ಜೀವನದಲ್ಲಿ ಮಾತ್ರ ಅದು ನೆರವೇರ್ತಾ ಇಲ್ಲ. ಯಾವುದು? ನಿನಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವ ಆಲೋಚನೆ ಹಿತಕರವಾದ ಯೋಜನೆಗಳೇ, ಅದನ್ನು ನಾನು ಮಾತ್ರ ಬಲ್ಲೆ ಅಂತ ಹೇಳ್ತಾರೆ. ಅಹಿತಕರವಾದ ಯೋಜನೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಅದಲ್ಲ. ಪ್ರಶ್ನೆ ನಮ್ಮ ಮೈಂಡಿಗೆ ಬರೋದೇನು ಅಂದರೆ, ದೇವರಿಗೆ ನನ್ನ ಬಗ್ಗೆ ಒಳ್ಳೆಯ ಯೋಜನೆ ಇದ್ಮೇಲೆ ಯಾಕೆ ನನ್ನ ಜೀವನದಲ್ಲಿ ಕೆಟ್ಟದ್ದಾಗ್ತಾ ಇದೆ, ಒಳ್ಳೇದು ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ದೇವರು ಏನು ಕೆಲಸ ಮಾಡ್ತಾ ಇಲ್ವ ನನ್ನ ಜೀವನದಲ್ಲಿ? ಸುಮ್ಮನೆ ಬೈಬಲಲ್ಲಿ ಈ ವಾಕ್ಯ ಇದೆ, ನನ್ನ ಜೀವನದಲ್ಲಿ ಯಾಕೆ ಅದು ನೆರವೇರ್ತಾ ಇಲ್ಲ? ಈ ಒಂದು ಪ್ರಶ್ನೆ ಅನೇಕರ ಮೈಂಡಲ್ಲಿ ಇರ್ಬೋದು. ಇಲ್ಲದೆ ಇದ್ದರೆ ಈ ವಾಕ್ಯ ಕೇಳಿಸ್ಕೊಂಡಾಗಾದರೂ ನಮ್ಮ ಮೈಂಡಿಗೆ ಬರ್ಬೋದು. ಅದಕ್ಕೆ ಉತ್ತರ ಇದೆಯಾ ಏನಾದರೂ ಕೇಳಿದರೆ ಖಂಡಿತವಾಗಲೂ ಬೈಬಲ್ನಲ್ಲಿ ಉತ್ತರ ಇದೆ. ಮನುಷ್ಯನ ಜೀವನದ ಸಕಲ ಪ್ರಶ್ನೆಗಳಿಗೂ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಉತ್ತರನೂ ಇದೆ, ಕಾರಣನೂ ಇದೆ, ಪರಿಹಾರನೂ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣನೂ ಇದೆ, ಮತ್ತು ಅದಕ್ಕೆ ಉತ್ತರನೂ ಸಿಗುತ್ತೆ, ರಿಸಲ್ಟು ಬೈಬಲ್ನಲ್ಲೇ ಇದೆ. ನಾವು ಅದನ್ನು ಕಂಡ್ಕೋಬೇಕಷ್ಟೇ. ದೇವರ ವಾಕ್ಯದಲ್ಲಿ ದೇವರು ಎಲ್ಲದಕ್ಕೂ ಪರಿಹಾರವನ್ನು ಇಟ್ಟಿದ್ದಾರೆ. ದೆರ್ ಈಸ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್ ಇನ್ಸೈಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಒಳಗೇ ಮನುಷ್ಯನ ಜೀವನದ ಎಲ್ಲ ಸಂಕಟಗಳಿಗೂ ಪರಿಹಾರ ಇಟ್ಟಿದ್ದಾರೆ. ಕೀರ್ತನೆ 119 50ನೇ ವಾಕ್ಯ ಹೇಳುತ್ತೆ. ಕೀರ್ತನೆ 119, ಸಾಮ್ 119 ವರ್ಸ್ 50. ಹಾಂ, 50. ನಿನ್ನ ನುಡಿ, ದೇವರ ವಾಕ್ಯ ನಮಗೆ ನವಚೇತನ, ಹೊಸ ಶಕ್ತಿಯನ್ನು ನಮಗೆ ತಂದುಕೊಡೋದು ದೇವರ ವಾಕ್ಯ. ಆಪತ್ಕಾಲದಲ್ಲಿ ನಮ್ಮ ಜೀವನದ ಆಪತ್ಕಾಲದಲ್ಲಿ ನಮಗೆ ಸಾಂತ್ವನ ತಂದುಕೊಡೋದು ದೇವರ ವಾಕ್ಯ. ನಾವು ಸೋತಾಗ ನಮ್ಮನ್ನು ಬಲಪಡಿಸೋದು ದೇವರ ವಾಕ್ಯ. ಮನುಷ್ಯರಿಗೆ ಎಷ್ಟೋ ಬಾರಿ ನಮ್ಮನ್ನು ಬಲಪಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಮ್ಮ ಜೊತೆಗೆ ಯಾರೂ ಇರೋದಿಲ್ಲ ನಮ್ಮನ್ನು ಬಲಪಡಿಸಲಿಕ್ಕೆ. ನಾವು ನಂಬ್ಕೊಂಡವರೇ ನಮಗೆ ಮನಸ್ಸನ್ನು ಕುಗ್ಗಿಸುವಾಗ ಇನ್ನು ಯಾರನ್ನ ಆಶ್ರಯಿಸೋದು? ಆದರೆ ವಾಕ್ಯ ಹೇಳುತ್ತೆ, ಅದು ನವ ಚೈತನ್ಯ ತಂದು ಕೊಡುತ್ತಂತೆ ದೇವರ ವಾಕ್ಯ. ಯಾರೆಲ್ಲ ಮನಸ್ಸು ಕುಗ್ಗಿದವರು ಇಲ್ಲಿ ಇದ್ದೀರೋ ನಿಮಗೊಂದು ಚೈತನ್ಯ ತಂದು ಕೊಡುತ್ತೆ ದೇವರ ವಾಕ್ಯ ಇವತ್ತು. ಯಾರೆಲ್ಲ ಎಲ್ಲಿಂದ ಎಲ್ಲ ವಾಕ್ಯವನ್ನು ಇವತ್ತು ಆಲಿಸ್ತಾ ಇದ್ದೀರೋ ನಿಮಗೆ ದೇವರ ವಾಕ್ಯ ನವ ಚೈತನ್ಯ,
ಹೊಸ ಒಂದು ಶಕ್ತಿಯನ್ನು ತಂದುಕೊಡುತ್ತೆ. ಯಾಕೆ ತಂದುಕೊಡುತ್ತೆ ಅಂದರೆ ದೇವರ ವಾಕ್ಯ ದೇವರೇ ಆಗಿದ್ದಾರೆ. ಗಾಡ್ಸ್ ವರ್ಡ್ ಈಸ್ ಗಾಡ್ ಹಿಮ್ಸೆಲ್ಫ್. ಆದ್ದರಿಂದ ದೇವರು ಮನುಷ್ಯನ ಜೀವಿತದಲ್ಲಿ ಕಾಳಜಿ ಉಳ್ಳವರಾಗಿದ್ದಾರೆ. ಅವರು ಕಾರ್ಯ ಮಾಡ್ತಾರೆ. ಹೇಗೆ ಕಾರ್ಯ ಮಾಡ್ತಾರೆ ಅಂದರೆ ಥ್ರೂ ಹಿಸ್ ವರ್ಡ್, ಅವರ ವಾಕ್ಯವನ್ನು ಕಳುಹಿಸಿ ಅವರ ವಾಕ್ಯದ ಮುಖಾಂತರವಾಗಿ ಕಾರ್ಯ ಮಾಡ್ತಾರೆ. ಕೀರ್ತನೆ 107 ಕೀರ್ತನೆ 107 20ನೇ ವಾಕ್ಯ ಹೇಳುತ್ತೆ. ಸಾಮ್ 107 ವರ್ಸ್ 20. ಕೀರ್ತನೆ ಗುಣಪಡಿಸಿದವರನ್ನು ವಾಕ್ಯ ಹೇಳ ಗುಣಪಡಿಸಿದನವರನ್ನು ಯಾವುದರಿಂದ ಗುಣಪಡಿಸಿದನು ಅವರನ್ನು. ಗಾಡ್ ಹೀಲ್ಡ್ ದೆಮ್ ಬೈ ಹಿಸ್ ವರ್ಡ್, ಬೈ ಸೆಂಡಿಂಗ್ ಹಿಸ್ ವರ್ಡ್. ಗಾಡ್ ಸೆಂಟ್ ಹಿಸ್ ವರ್ಡ್ ಆ್ಯಂಡ್ ಹೀಲ್ಡ್ ದೆಮ್. ದೇವರು ತಮ್ಮ ವಾಣಿಯನ್ನು ಕಳುಹಿಸಿಕೊಟ್ಟು ಅವರನ್ನು ಗುಣಪಡಿಸಿದರು. ಅವರನ್ನು ವಿನಾಶಕೂಪದಿಂದ ನೋಡಿ, ತಪ್ಪಿಸಿದರು ಅವರನ್ನು. ಸೇವ್ಡ್ ದೆಮ್ ಫ್ರಮ್ ದೈರ್ ಪಿಟ್. ಅವರನ್ನು ವಿನಾಶಕೂಪದಿಂದ ರಕ್ಷಿಸಿದರು. ಯಾವುದರ ಮುಖಾಂತರ? ಗಾಡ್ ಸೆಂಟ್ ಹಿಸ್ ವರ್ಡ್. ತಮ್ಮ ವಾಣಿಯನ್ನು ಕಳುಹಿಸಿ, ತಮ್ಮ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ಮಾತ್ರವಲ್ಲ, ವಿನಾಶಕೂಪದಿಂದ ಅವರನ್ನು ಪಾರು ಮಾಡಿದರು. ಇವತ್ತು ದೇವರು ನಮ್ಮನ್ನು ನಾವಾಗಿರ್ತಕ್ಕಂಥ ವಿನಾಶಕೂಪದಿಂದ ಅಥವಾ ಪಾಪದ ಆ ಒಂದು ಬಂಧನದಿಂದ, ಸೈತಾನನ ಬಂಧನದಿಂದ, ಅನೇಕ ರೀತಿಯ ಆಂತರಿಕವಾದ ಗಾಯಗಳಿಂದ ದೇವರು ನಮ್ಮನ್ನು ಹೇಗೆ ಗುಣಪಡಿಸ್ತಾರೆ? ಹೇಗೆ ಗುಣಪಡಿಸ್ತಾರೆ ಅಂದರೆ ಬೈ ಸೆಂಡಿಂಗ್ ಹಿಸ್ ವರ್ಡ್ ಗಾಡ್ ವಿಲ್ ಹೀಲ್ ಯು ಆ್ಯಂಡ್ ಗಾಡ್ ವಿಲ್ ಡೆಲಿವರ್ ಯು. ನಾಟ್ ಬೈ ಸೆಂಡಿಂಗ್ ಸಂಬಡಿ. ಯಾರೋ ಒಬ್ಬ ಮನುಷ್ಯನ ಕಳಿಸ್ಕೊಟ್ಟು ದೇವರು ನಮ್ಮನ್ನು ಗುಣಪಡಿಸೋದಿಲ್ಲ, ಅಥವಾ ಯಾವುದೊಬ್ಬ ಮನುಷ್ಯನ ಕಳಿಸ್ಕೊಟ್ಬಿಟ್ಟು ನಾವು ಆಗಿರ್ತಕ್ಕಂಥ ಬಂಧನದಿಂದ ಬಿಡುಗಡೆ ಮಾಡೋದಿಲ್ಲ. ದೇವರಿಗೆ ಅದಿಲ್ಲದೇ ಕೆಲಸ ಮಾಡ್ಬೋದು. ತಮ್ಮ ವಾಣಿಯ ಮುಖಾಂತರವಾಗಿ, ತಮ್ಮ ವಚನದ ಮುಖಾಂತರವಾಗಿ, ತಮ್ಮ ವಾಕ್ಯದ ಮುಖಾಂತರವಾಗಿ. ಆದ್ದರಿಂದ ಪ್ರೀತಿ ಸಹೋದರ ಸಹೋದರಿಯರೇ, ನಿಮ್ಮೊಂದಿಗೆ ಮಾತನಾಡುತ್ತಿರುವ ದೇವರ ಸ್ವರವನ್ನು, ದೇವರ ವಾಣಿಯನ್ನು ನೀವು ಕಡೆಗಣಿಸಬೇಡಿ. ಕಡೆಗಣಿಸಿದರೆ ಏನಾಗುತ್ತೆ? ನಿಮಗೆ ಆ ವಾಕ್ಯದ ಫಲ ನಷ್ಟ ಆಗುತ್ತೆ. ಆ ವಾಕ್ಯದಲ್ಲಿ ಬರ್ತಕ್ಕಂತಹ ಆಶೀರ್ವಾದ ನಷ್ಟ ಆಗುತ್ತೆ. ಆದರೆ ನೀವು ಕೇಳಿಸಿಕೊಳ್ಳುತ್ತಿರುವ ದೇವರ ವಾಕ್ಯ, ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ತಗೋಬೇಕಂದ್ರೆ, ನೀವು ಒಬ್ಬೊಬ್ಬರು ಕೂಡ ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ, ನಾಟ್ ಸಮ್ ಒನ್ ಈಸ್ ಸ್ಪೀಕಿಂಗ್ ಟು ಮೀ. ಯಾರೋ ಒಬ್ಬ ಮನುಷ್ಯ ಮೈಕ್ ಹಿಡ್ಕೊಂಡು ನನ್ನ ಜೊತೆಗೀಗ ಮಾತಾಡ್ತಾ ಇದ್ದಾನೆ, ಅಥವಾ ಶಿಜು ಬ್ರದರ್ ಏನೋ ಹೇಳ್ತಾ ಇದ್ದಾರೆ. ನೋ 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 ನಾನು ಹೇಳ್ತಾ ಇದ್ದೀನಿ, ಅಥವಾ ಒಬ್ಬ ಮನುಷ್ಯ ಮಾತಾಡ್ತಾ ಇದ್ದಾನೆ ಅಂದರೆ ನಿಮಗೇನು ಸಿಗೋದಿಲ್ಲ. ಕೊನೆಯಲ್ಲಿ ನೀವು ಹೇಳ್ಬೋದು ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ, ಪರವಾಗಿಲ್ಲ, ಇಷ್ಟು ಹೇಳ್ಬೋದು ಅಷ್ಟೇ. ಬಿಟ್ಟರೆ ಇದರಿಂದ ನಿಮಗೇನು ಲಾಭ ಇಲ್ಲ. ಆದರೆ ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. God is speaking to me directly to my heart through His word. God is sending His word into my heart to deliver me. ದೇವರು ತಮ್ಮ ವಾಕ್ಯವನ್ನು ನನ್ನ ಹೃದಯಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ, ನಾನಾಗಿರ್ತಕ್ಕಂಥ ವಿನಾಶಕೂಪದಿಂದ ನನ್ನನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೋಸ್ಕರ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಅಥವಾ ಗೊತ್ತಿದ್ದು ನಾವು ಕೆಲವೊಂದು ವಿನಾಶಕೂಪದಲ್ಲಿ ಸಿಕ್ಕಾಕೊಂಡಿರ್ತೀವಿ. ವಿನಾಶಕೂಪ ಅಂದರೆ ಇಲ್ಲಿ ಹೇಳ್ತಾ ಇರೋದು ಪಾಪದ ಬಂಧನ ಅಥವಾ ಸೈತಾನನ ಬಂಧನ. ಒಬ್ಬ ಮನುಷ್ಯ ಎಲ್ಲಿವರೆಗೆ ಪಾಪಕ್ಕೆ ಸ್ಲೇವ್ ಆಗಿರ್ತಾನೋ, ಇಫ್ ಯು ಆರ್ ಸ್ಲೇವ್ ಟು ಸಿನ್, ಯು ಕೆನಾಟ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇವನ್ ದೋ ಗಾಡ್ ಈಸ್ ದೇರ್ ವಿತ್ ಯು. ದೇವರಿಲ್ಲೇ ಇದ್ದರೂ ಕೂಡ ದೇವರಿದ್ದಾರೆ. ದೇವರು ಎಲ್ಲಿದ್ದಾರೆ? ಈಗ ಇಲ್ಲೇ ಇದ್ದಾರೆ. ದೇವರಿಲ್ಲೇ ಇದ್ದಾರೆ, ನಮ್ಮ ಮುಂದಿಗೆ ಇದ್ದಾರೆ. ಯಾವಾಗ ಇರ್ತಾರೆ? ಕೊನೆಯ ತನಕ ಯಾವಾಗಲೂ ಇರ್ತಾರೆ. ಆದರೆ ನೀನು ಪಾಪಕ್ಕೆ ಗುಲಾಮನಾಗಿದ್ದರೆ, ಇಫ್ ಯು ಆರ್ ಸ್ಲೇವ್ ಟು ಸಿನ್, ಯು ಕೆನಾಟ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ವಿತ್ ಯು. ನಿನ್ನೊಂದಿಗೆ ಇರುವ ದೇವರ ಸಾನ್ನಿಧ್ಯ ನಿನಗೆ ಅನುಭವಿಸೋಕ್ಕಾಗಲ್ಲ. ನೀನೇನು ಮಾಡ್ತೀಯ ಗೊತ್ತಾ? ದೇವ್ರನ್ನ ಹುಡ್ಕೊಂಡು ಆ ಪ್ರೇಯರ್ ಗ್ರೂಪ್ಗೆ ಹೋಗ್ತೀಯ, ಆ ಚರ್ಚ್ಗೆ ಹೋಗ್ತೀಯ, ಈ ರಿಟ್ರೀಟ್ ಸೆಂಟ್ರಿಗೆ ಹೋಗ್ತೀಯ, ಬೆಟ್ಟದ ಮೇಲೆ ಹೋಗ್ತೀಯ, ಪುಣ್ಯಕ್ಷೇತ್ರಕ್ಕೆ ಹೋಗ್ತೀಯ, ಬೇರೆ ಬೇರೆ ಕಡೆಗಳಿಗೆ ನೀನು ಹೋಗ್ತೀಯ. ಯಾರನ್ನ ಹುಡ್ಕೊಂಡು? ದೇವ್ರನ್ನ ಹುಡ್ಕೊಂಡು. ಇಲ್ಲಿ ಯಾಕೆ ದೇವರ ಸಾನ್ನಿಧ್ಯ? ಇಲ್ಲೇ ಇದ್ದಾರಲ್ವ ದೇವರು. ವಾಕ್ಯ ಹೇಳುವ ಹಾಗೆ ಪ್ರೇಷಿತರ ಕಾರ್ಯಕಲಾಪ 17:27 ಆ್ಯಕ್ಟ್ಸ್ ಆಫ್ ದ ಅಪಾಸಲ್ಸ್ ಚಾಪ್ಟರ್ 17 ವರ್ಸ್ 27 ಅದರಲ್ಲಿ ಕೊನೆಯ ವಾಕ್ಯ ಏನು ಹೇಳುತ್ತೆ? ಕೊನೆಯ ಭಾಗ
ಲಾಸ್ಟ್ ಪೋರ್ಷನ್ ಆಫ್ ದ್ಯಾಟ್ ವರ್ಡ್, Acts 17:27. ಆದರೂ ನಮ್ಮಲ್ಲಿ ಒಂದ್ಸರಿ ಇದನ್ನು ಹೇಳಿ ನೋಡೋಣ ನೀವೇನೆ. ನಮ್ಮಲ್ಲಿ ಯಾರೊಬ್ಬರಿಂದಲೂ ದೇವರು ದೂರ ಇಲ್ಲ. ವೆಬ್ಬೆಕ್ಸಲ್ಲಿರುವವರು ಜೋರಾಗಿ ಹೇಳಿ, ನೀವು ಕೂಡ ಜೋರಾಗಿ ಹೇಳಬೇಕು, ದೇವರು ನನ್ನಿಂದ ದೂರ ಇಲ್ಲ ಅಂತ ಹೇಳಿ ನೋಡೋಣ. ಅದನ್ನು ಅರ್ಥ ಮಾಡ್ಕೊಂಡು ಹೇಳಿ ನೋಡೋಣ. ದೇವರು ನನ್ನ ಮುಂದೆನೇ ಇದ್ದಾರೆ ಅಂತ ನಂಬಿ ಹೇಳಿ ನೋಡೋಣ. ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೋ, ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೋ, ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೋ. ಹಾಗಾದ್ರೆ ಯಾಕೆ ಆ ದೇವರು ನನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ವಾಕ್ಯ ಸುಳ್ಳು ಹೇಳುತ್ತಾ? ವಾಕ್ಯ ಸುಳ್ಳು ಹೇಳೋದಿಲ್ಲ. ವಾಕ್ಯ ಯೇಸು ಆಗಿದ್ದರಿಂದ, ಯೇಸು ಸತ್ಯ ಆಗಿದ್ದರಿಂದ, ವಾಕ್ಯ ಏನು ನುಡಿಯುತ್ತೋ ಅದು ಸತ್ಯನೇ. ಈ ವಾಕ್ಯ ಸತ್ಯ. ದೇವರು ನನ್ನಿಂದ ದೂರ ಇಲ್ಲ ಅಂದಮೇಲೆ ಯಾಕೆ ದೇವ್ರನ್ನ ನನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ಕೀರ್ತನೆ 136 ಕೀರ್ತನಕಾರ ಹೇಳ್ತಾನೆ, ದೇವರು ಒಳ್ಳೆಯವರು, ಗಾಡ್ ಈಸ್ ಗುಡ್ ಆ್ಯಂಡ್ ಹಿಸ್ ಲವ್ ಎಂಡ್ಯೂರ್ಸ್ ಫಾರ್ ಎವರ್. ದೇವರು ಒಳ್ಳೆಯವರು, ಆತನ ಪ್ರೀತಿ ಶಾಶ್ವತ. ಹಾಗಾದರೆ ಪ್ರೀತಿ ಸ್ವರೂಪನಾದ ಆ ದೇವರ ಒಳ್ಳೆತನವನ್ನು ನನಗೆ ಯಾಕೆ ಪ್ರತಿದಿನ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ ನನಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? Why I am not able to experience the goodness of God, the love of God in my life, if God is with me always? ದೇವರು ಯಾವಾಗಲೂ ನನ್ನ ಸಂಗಡ ಇರೋದು ನಿಜ, ಆದರೆ ಯಾಕೆ ಆ ದೇವರಲ್ಲಿರ್ತಕ್ಕಂಥ ಒಳಿತು ನನ್ನ ಜೀವಿತದಲ್ಲಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ಪ್ರೀತಿ ಸ್ವರೂಪನಾದ ದೇವರ ಪ್ರೀತಿ ನನ್ನೊಳಗಡೆ ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ಅನುಭವಿಸ್ಲಿಕ್ಕಾದರೆ ನನ್ನಲ್ಲಿ ಭಯ ಇರೋದಿಲ್ಲಲ್ಲ. ದೇವರ ಒಳಿತು ನನಗೆ ಅನುಭವಿಸ್ಲಿಕ್ಕಾದರೆ ನನಗೆ ಕೊರತೆ ಇರೋದಿಲ್ಲಲ್ಲ. ಕೊರತೆ ಅಂದರೆ ನನ್ನ ಮಾತಿನಲ್ಲಿ ಕೊರತೆ ಇರೋದಿಲ್ಲಲ್ಲ, ಕಂಪ್ಲೇಂಟ್ ಹೇಳೋದಿಲ್ಲಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲಲ್ಲ, ಚಾಡಿ ಹೇಳೋದಿಲ್ಲಲ್ಲ, ಬೈಕೊಳ್ಳೋದಿಲ್ಲಲ್ಲ. ಮತ್ತು ಯಾಕೆ ನಾವು ಆ ರೀತಿ ಬೈಕೊಳ್ತೀವಿ? ಯಾಕೆ ಚಾಡಿ ಹೇಳ್ತೀವಿ? ಯಾಕೆ ಕಂಪ್ಲೇಂಟ್ ಹೇಳ್ತೀವಿ? ಸಮಸ್ಯೆ ಏನು ಅಂದರೆ ದೇವ್ರು ಇಲ್ಲದೆ ಇರೋದಲ್ಲ, ದೇವರಿದ್ದಾರೆ, ಬಟ್ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಹಿಮ್ ಆರ್ ಹಿಸ್ ಪ್ರೆಸೆನ್ಸ್. ಕಾರಣ ಐ ಆಮ್ ಸ್ಟಿಲ್ ಸ್ಲೇವ್ ಟು ಸಿನ್. ಈಗಲೂ ಪಾಪಕ್ಕೆ ಗುಲಾಮನಾಗಿರೋದ್ರಿಂದ, ಪಾಪಕ್ಕೆ ಗುಲಾಮಳಾಗಿರೋದ್ರಿಂದ ನಾವು ಅಂದ್ಕೊಳ್ತೀವಿ ನಮಗೆ ವಾಕ್ಯ ಗೊತ್ತು, ಯೇಸು ಗೊತ್ತು, ಪ್ರೇಯರ್ ಗ್ರೂಪಲ್ಲಿದ್ದೀವಿ, ಚರ್ಚಿಗೆಲ್ಲ ಬರ್ತಾ ಇರ್ತೀವಿ, ಬೈಬಲ್ ಓದ್ತೀವಿ, ಸೊ ನಾವು ಪಾಪದಲ್ಲಿ ಇಲ್ಲ ಅಂತ ನಾವು ತಿಳ್ಕೊಂಡಿರ್ಬೋದು. ನಾವು ಪಾಪದಲ್ಲಿ ಇಲ್ಲದೆ ಇದ್ದರೆ ನಮಗೆ ದೇವರನ್ನ ಅನುಭವಿಸ್ಲಿಕ್ಕೆ ಆಗತ್ತೆ. ಪಾಪದಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ದೇವರು ಹೋಗಿ ಅವನ ಮುಂದೆ ನಿಂತರೂ ಅವನಿಗೆ ಆ ದೇವರನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಹೇಗೆ ಪಾಪಿಯಾದ ಒಬ್ಬನಿಗೆ ದೇವರನ್ನ ಅನುಭವಿಸ್ಲಿಕ್ಕಾಗತ್ತೆ? ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದಿದ್ದು ನೀತಿವಂತರನ್ನು ಹುಡುಕಿಕೊಂಡಲ್ಲ, ಪಾಪಿಗಳನ್ನ ಹುಡುಕೊಂಡು ಅಂತ. ನಿಜನಾ? ಯೇಸು ಬಂದಿದ್ದು ಪಾಪಿಗಳನ್ನ ಹುಡ್ಕೊಂಡು. ಮತ್ತು ನಾನು ಪಾಪಿ ಅಂದಮೇಲೆ ನನ್ನನ್ನು ಹುಡ್ಕೊಂಡೆ ಯೇಸು ಬಂದಮೇಲೆ ನನಗೆ ಅವ್ರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಮತ್ತೆ ಅವ್ರು ಬಂದು ಏನು ಪ್ರಯೋಜನ ಆಯಿತು? ಆ ರೀತಿ ಅಲ್ಲ. ಯೇಸು ಸ್ವಾಮಿ ಹುಡ್ಕೊಂಡು ಬಂದಿರೋದು ನನ್ನನ್ನು ನಿಮ್ಮನ್ನೇ, ಪಾಪಿಗಳನ್ನ ಹುಡ್ಕೊಂಡು ಬಂದಿರೋದು. ಆದರೆ ನನಗೆ ವಿಶ್ವಾಸ ಬೇಕು. ಏನು ಬೇಕು? ಐ ಶುಡ್ ಹ್ಯಾವ್ ಫೇತ್ ದ್ಯಾಟ್ ಜೀಸಸ್ ಕ್ರೈಸ್ಟ್ ದ ಹೋಲಿ ಗಾಡ್ came in search of me. He came searching me to save me from my sin. ಈ ಫೇತ್ ನನಗೆ ಬೇಕು. Then what I will do is I will repent. Jesus came in search of me means a sinner. ಯೇಸು ನನ್ನನ್ನು ಹುಡುಕಿಕೊಂಡು, ಪಾಪಿ ಆಗಿದ್ದ ನನ್ನನ್ನು ಹುಡುಕಿಕೊಂಡು ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದರು. ವಾಟ್ ಇಸ್ ದ್ಯಾಟ್? ದ್ಯಾಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್. ಯಾಕೋ ನೀವು ಭಾಗ್ಯವಂತರು, ಇವತ್ತು ತುಂಬ ವಾಕ್ಯ ಸಿಗ್ತಾ ಇದೆ, ಬೇಗ ಬೇಗ ತುಂಬಿಸ್ಕೊಳ್ಳಿ. ಎಲ್ಲ ಟೈಮು ಇಷ್ಟೊಂದು ವಾಕ್ಯಗಳು ಸಿಗಲ್ಲ, ಕೆಲವು ಟೈಮ್ ಒಂದೋ ಸಿಗುತ್ತೆ, ಎರಡು ಸಿಗುತ್ತೆ. ಇವತ್ತು ವಾಕ್ಯದನೇ ತುಂಬ ಸಿಗ್ತಾ ಇದೆ. ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ವಿ ಆರ್ ಗೆಟಿಂಗ್ ಮೋರ್ ಆಫ್ ಹಿಸ್ ವರ್ಡ್. ಓಕೆ, ಎಲ್ಲೂ ನಮ್ಮ ಮೈಂಡ್ ಡೈವರ್ಟ್ ಆಗಿದಾಗ ವಾಕ್ಯ ನಮ್ಮನ್ನು ಹಿಡಿದು ಎಳ್ಕೊಂಡು ಹೊಲಿಗೆ ಹಾಕಿ ಎಳ್ಕೊಂಡು ಹೋಗ್ತಾ ಇದೆ, ಹೊಲಿತಾ ಇದೆ ವಾಕ್ಯ ನಮ್ಮನ್ನು. ವರ್ಡ್ ಆಫ್ ಗಾಡ್ ಈಸ್ ಟೀಚಿಂಗ್ ಅಸ್ ಪ್ರಾಪರ್ಲಿ. ಬ್ರೋಕನ್ ಆಗಿರೋದೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡ್ತಾ ಇದೆ. ಮೇ ಬಿ ಅವರ್ ಹಾರ್ಟ್ ಈಸ್ ಬ್ರೋಕನ್, ಅವರ್ ಮೈಂಡ್ ಈಸ್ ಬ್ರೋಕನ್, ಒಂದು ರೀತಿ ಡಿಸ್ಫಿಗರ್ಡ್ ಆಗಿರುತ್ತೆ. ಗಾಡ್ ಈಸ್ ಬ್ರಿಂಗಿಂಗ್ ಎ ಪ್ರಾಪರ್ ಫಿಗರ್ ಥ್ರೂ ಹಿಸ್ ವರ್ಡ್. ಸೊ ವರ್ಡ್ ಆಫ್ ಗಾಡ್ ಈಸ್ ಆ್ಯಕ್ಟಿಂಗ್
ಇನ್ ಅವರ್ ಮೈಂಡ್. ನಮ್ಮ ಮೈಂಡಲ್ಲಿ ದೇವರು ವಾಕ್ಯ ಆ್ಯಕ್ಟ್ ಮಾಡ್ತಾ ಇದೆ. ಓಕೆ, ಓದಿ ರೋಮನ್ಸ್ 2:4. ರೋಮನರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ. ದೇವರ ಅಪಾರ ದಯೆಯನ್ನು ಹಾಂ, ಶಾಂತಿ ಸಹನೆಯನ್ನು ಹಾಂ, ಉಪೇಕ್ಷಿಸುತ್ತೀಯೋ ಓಕೆ. ನೀನು ದೇವರಿಗೆ ಅಭಿಮುಖನಾಗಬೇಕೆಂಬ ನೀನು ದೇವರ ಕಡೆ ತಿರುಗಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನ ಮೇಲೆ ಅಷ್ಟು ದಯದಾಕ್ಷಿಣ್ಯದಿಂದ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ವರ್ಡ್ ಆಫ್ ಗಾಡ್. ವೈ ಗಾಡ್ ಈಸ್ ಸೋ ಮರ್ಸಿಫುಲ್ ಟುವರ್ಡ್ಸ್ ಯು. ಯಾಕೆ ದೇವರು ನಿನ್ನ ಮೇಲೆ ಅಷ್ಟು ಕರುಣೆಯಿಂದ ಇದ್ದಾರೆ? ಇಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್, ಇಟ್ ಈಸ್ ದ ಮರ್ಸಿ ಆಫ್ ಗಾಡ್ ಲೀಡ್ಸ್ ಯು ಟು ರಿಪೆಂಟ್. ದೇವರು ಯಾಕೆ ನಿನ್ನ ನೋಡ್ಕೊಂಡು ಬಂದಿದ್ದಾರೆ? ಸೋ ದಟ್ ಯು ಕ್ಯಾನ್ ರಿಪೆಂಟ್. ನೀನು ಮಾನಸಾಂತರ ಪಡಲಿಕ್ಕೆ. ಮಾನಸಾಂತರ ಅಂದ್ರೆ ಏನು ಗೊತ್ತಾ? ಲೋಕದ ಕಡೆಯಿಂದ, ಪಾಪದ ಕಡೆಯಿಂದ, ಸ್ವಾರ್ಥದ ಕಡೆಯಿಂದ, ಎಲ್ಲದರ ಕಡೆಯಿಂದ ಯೇಸುವಿನ ಕಡೆಗೆ, ಶಿಲುಬೆಯ ಕಡೆಗೆ ಹೃದಯವನ್ನು, ಜೀವನವನ್ನು ತಿರುಗಿಸುವುದೇ ಮಾನಸಾಂತರ. ರಿಪೆಂಟೆನ್ಸ್ ಮೀನ್ಸ್ ಟರ್ನಿಂಗ್ ಟುವರ್ಡ್ಸ್ ಗಾಡ್, ಟರ್ನಿಂಗ್ ಟುವರ್ಡ್ಸ್ ಜೀಸಸ್ ಫ್ರಮ್ ಎವ್ರಿಥಿಂಗ್, ಫ್ರಮ್ ಎವ್ರಿಬಡಿ. ಯು ಆರ್ ಟರ್ನಿಂಗ್ ಯುವರ್ ಹಾರ್ಟ್ ಟುವರ್ಡ್ಸ್ ಗಾಡ್. ದಟ್ ಈಸ್ ರಿಪೆಂಟೆನ್ಸ್. ನಾವು ದೇವರ ಕಡೆಗೆ ತಿರುಗಬೇಕನ್ನೋ ಉದ್ದೇಶದಿಂದಾನೇ ದೇವರು ನಮ್ಮ ಕಡೆಗೆ ತಿರುಗಿದ್ದು. ನಮ್ಮನ್ನು ಶಿಕ್ಷಿಸ್ಲಿಕ್ಕೆ ಬಂದ ದೇವರಲ್ಲ ಯೇಸು. ಜೀಸಸ್ ಡಿಡ್ ನಾಟ್ ಕಮ್ ಟು ಪನಿಷ್ ಅಸ್ ಬಟ್ ಟು ಸೇವ್ ಅಸ್. ಯೇಸು ಈ ಧರೆಗೆ ಬಂದಿದ್ದು ನಿನಗೆ ಶಿಕ್ಷೆ ಕೊಟ್ಟು ನಿನ್ನನ್ನು ನಾಶ ಮಾಡಿ ಹೋಗ್ಲಿಕ್ಕೆ ಬಂದ ದೇವರಲ್ಲ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕಾಗಿ ಬಂದ ದೇವರು. ದೇವರೇ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಇಮ್ಯಾಜಿನ್ ಮಾಡಿ, ನಾವು ಯಾರೂ ದೇವ್ರನ್ನ ಹುಡ್ಕೊಂಡು ಹೋಗಿಲ್ಲ. ನಾನು ಮತ್ತು ನೀವು ಯಾರು ಕೂಡ ದೇವರನ್ನ ಹುಡುಕಿಕೊಂಡು ಹೋಗಿದ್ದರಿಂದ ಇವತ್ತಿಲ್ಲಿಲ್ಲ. ನೀವು ಅಂದ್ಕೋಬೋದು ನಾವು ದೇವರನ್ನ ಹುಡ್ಕೊಂಡೇ ಇಲ್ಲಿ ಬಂದಿರೋದು ಅಂತ. ನೋ 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 ನೋ. ದೇವರು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದರಿಂದ ಇವತ್ತು ನಾನು ನೀವು ಇಲ್ಲಿದ್ದೀವಿ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 4:19. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸ್ತೀವಿ. ಗಾಡ್ ಫಸ್ಟ್ ಲವ್ಡ್ ಅಸ್, ಸೊ ವಿ ಲವ್. ವಿ ಲವ್ ಬಿಕಾಸ್ ಗಾಡ್ ಫಸ್ಟ್ ಲವ್ಡ್ ಅಸ್. ಎಷ್ಟು ಒಳ್ಳೆ ವಾಕ್ಯ ಗೊತ್ತಾ? ಯೋವಾನನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ. ಎಷ್ಟು ಚೆನ್ನಾಗಿದೆ ವಾಕ್ಯ ನೋಡಿ. ಆ ವಾಕ್ಯ ನೀವೆಲ್ಲ ಹೇಳಿ ಆಯಿತಾ? ಬಾಯಲ್ಲಿ ಹೇಳಿ, ಅದು ಹೃದಯದೊಳಗಡೆ ಸಿಂಕ್ ಆಗಲಿ. ದೇವರು ನನ್ನನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸುತ್ತೇವೆ. ನಾವು ಯಾಕೆ ಪ್ರೀತಿಸ್ತೀವಿ? ಇಲ್ಲಾಂದ್ರೆ ಪ್ರೀತಿ ಮಾಡೋಕ್ಕಾಗಲ್ಲ. ಇಲ್ಲ ಬ್ರದರ್, ನನಗೆ ದೇವ್ರ ಮೇಲೆ ತುಂಬ ಪ್ರೀತಿ. ಎಲ್ಲಿಂದ ಬಂತ ಪ್ರೀತಿ? ದೇವರು ಮೊದಲು ನಿನ್ನನ್ನು ಪ್ರೀತಿಸಿದ್ದರಿಂದ. ಇಟ್ ಈಸ್ ಗಾಡ್ಸ್ ಇನಿಷಿಯೇಟಿವ್. ಲವ್ ಈಸ್ ನಾಟ್ ಫ್ರಮ್ ಯು, ಲವ್ ಈಸ್ ಆಲ್ವೇಸ್ ಫ್ರಮ್ ಗಾಡ್. ಪ್ರೀತಿ ಅನ್ನೋದು ನಿನ್ನಿಂದ ಬರಲ್ಲ ಸಹೋದರ. ಪ್ರೀತಿ ಅನ್ನೋದು ನಿನ್ನಿಂದ ಬರಲಿಕ್ಕೆ ಚಾನ್ಸೇ ಇಲ್ಲ ಸಹೋದರಿ. ನಿನ್ನಿಂದ ಬರೋದಿದ್ರೆ ದ್ವೇಷ ಮಾತ್ರನೇ, ನಿನ್ನಿಂದ ಬರೋದಿದ್ರೆ ಭಯ ಮಾತ್ರನೇ, ನಿನ್ನಿಂದ ಬರೋದಿದ್ರೆ ಅದು ನಿರಾಶೆ ಮಾತ್ರನೇ, ನಿನ್ನಿಂದ ಬರೋದಿದ್ರೆ ಅದು ಹೊಟ್ಟೆ ಕಿಚ್ಚು ಮಾತ್ರನೇ, ನಿನ್ನಿಂದ ಬರೋದಿದ್ರೆ ಅದು ಸ್ವಾರ್ಥ ಮಾತ್ರನೇ, ಅದು ದುರಿಚ್ಛೆ ಮಾತ್ರನೇ. ಪ್ರೀತಿ ಬರೋದು ದೇವರಿಂದ ಮಾತ್ರನೇ. ಲವ್ ಕಮ್ಸ್ ಫ್ರಮ್ ಗಾಡ್. ಗಾಡ್ ಈಸ್ ದ ಸೋರ್ಸ್ ಆಫ್ ಲವ್ ಆ್ಯಂಡ್ ಗಾಡ್ ಪುಟ್ ಹಿಸ್ ಲವ್ ಇನ್ ಯುವರ್ ಹಾರ್ಟ್ ಫಸ್ಟ್. ದೇವರು ತಮ್ಮ ಏಕೈಕ ಪುತ್ರನನ್ನು ನನಗಾಗಿ ನಿಮಗಾಗಿ ಬಲಿ ಅರ್ಪಣೆ ಮಾಡುವುದರ ಮುಖಾಂತರ ಆ ಪ್ರೀತಿಯನ್ನು ನಮಗೆ ಮೊದಲು ತೋರಿಸಿದರು. ಹಿ ಲವ್ಡ್ ಅಸ್ ಫಸ್ಟ್. ಅವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವೇನು ಮಾಡಲಿಕ್ಕಾಗ್ತಾ ಇದೆ? ಅವ್ರನ್ನ ಪ್ರೀತಿಸ್ಲಿಕ್ಕಾಗ್ತಾ ಇದೆ, ಪರಸ್ಪರ ಪ್ರೀತಿಸ್ಲಿಕ್ಕಾಗ್ತಾ ಇದೆ. ದೆರ್ ಈಸ್ ಸೋ ಮಚ್ ಪವರ್ ಇನ್ ಗಾಡ್ಸ್ ಲವ್. ದೇವರ ಪ್ರೀತಿಯಲ್ಲಿ ತುಂಬ ಶಕ್ತಿ ಇದೆ ಆಯಿತಾ? ದೇವರ ಪ್ರೀತಿಗೆ ತುಂಬ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂದರೆ, ಇಫ್ ಯು ಆರ್ ಟ್ರೂಲಿ ಎಕ್ಸ್ಪೀರಿಯನ್ಸಿಂಗ್ ಗಾಡ್ಸ್ ಲವ್, ಯು ಕೆನಾಟ್ ಲಿವ್ ವಿತೌಟ್ ಲವಿಂಗ್ ಹಿಮ್ ಆ್ಯಂಡ್ ಲವಿಂಗ್ ಆಲ್, ಇನ್ಕ್ಲೂಡಿಂಗ್ ಯುವರ್ ಎನಿಮಿ. ಯಾರಿಗೆಲ್ಲ ನಿಮ್ಮಲ್ಲಿ ನಿಜವಾಗಲೂ, ಎಷ್ಟು ಜನ ಇದ್ದೀರಲ್ವಾ ಆನ್ಲೈನ್ನಲ್ಲಿರುವವರು, ಇಲ್ಲಿರುವವರು, ನಿಮ್ಮಲ್ಲಿ ಯಾರಿಗೆಲ್ಲ ನಿಜವಾಗಲೂ
ದೇವರ ಪ್ರೀತಿಯ ಅನುಭವ ನಿಜವಾಗ್ಲೂ ಆಗಿದೆಯೋ, ನಿಮಗೆ ಆಗಿದ್ದಾದರೆ, ನಿಮಗೆ ನಿಜವಾದ ಯೇಸುವಿನ ಪ್ರೀತಿ ಅನುಭವ ಆಗಿದ್ದಾದರೆ ಮರಳಿ ಅವರನ್ನು ಪ್ರೀತಿ ಮಾಡದೆ ನಿಮಗೆ ಬದುಕಕ್ಕಾಗಲ್ಲ. ಅಷ್ಟೊಂದು ಪವರ್ ಇದೆ ಅವರ ಪ್ರೀತಿಗೆ. ಪ್ರೀತಿಯ ಸಹೋದರ ಸಹೋದರಿ, ಒಂದು ಎಕ್ಸಾಂಪಲ್, ನಿಮ್ಮ ಗಂಡನೋ ಅಥವಾ ನಿಮ್ಮ ತಂದೆನೋ ಅಥವಾ ನಿಮ್ಮ ತಾಯಿನೋ ನಿಮ್ಮ ಒಂದು ಒಳ್ಳೆಯ ಸ್ನೇಹಿತನೋ ನೀವು ಒಂದು ಆಕ್ಸಿಡೆಂಟಲ್ಲಿ ನಿಮ್ಮ ಅಂಗಾಂಗಗಳನ್ನೆಲ್ಲ ಕಳ್ಕೊಂಡು ಬಿದ್ದಿರುವಾಗ ಅವರು ಬಂದುಬಿಟ್ಟು, ಈಗ ಹೇಳಿದಂಥ ವ್ಯಕ್ತಿಗಳು, ಅಪ್ಪನೋ ಅಮ್ಮನೋ ಫ್ರೆಂಡೋ ಒಬ್ಬರು ಬಂದುಬಿಟ್ಟು ನಿಮಗೆ ರಕ್ತ ಕೊಟ್ಟು, ಕಿಡ್ನಿ ಕೊಟ್ಟು, ಕಾಲು ಕೊಟ್ಟು, ಅಂಗಾಂಗಗಳನ್ನೆಲ್ಲ ಕೊಟ್ಟು, ನಷ್ಟಪಟ್ಟು ಹೋಗಿದ್ದ ಎಲ್ಲ ಅಂಗ ಅವ್ರದ್ದು ನಿಮಗೆ ಕೊಟ್ಟು ನಿಮ್ಮನ್ನು ಅವರು ಬದುಕಿಸಿದ್ದಾರೆ. ಈಗ ನಿಮಗೆ ಅವರನ್ನು ಪ್ರೀತಿ ಮಾಡದೆ ಇರಲಿಕ್ಕಾಗುತ್ತಾ? ನೀವು ಆಸ್ಪತ್ರೆಯಿಂದ ಪೂರ್ತಿ ವಾಸಿಯಾಗಿ ಬಂದಮೇಲೆ ಆ ಮನುಷ್ಯನ, ನಿಮಗೆ ಬದುಕಿಸಿದ ಆ ಮನುಷ್ಯನ ಪ್ರೀತಿ ಮಾಡದೆ ಬದುಕಲಿಕ್ಕಾಗುತ್ತಾ? ನಿಮಗೆ ಬದುಕೋಕ್ಕಾಗಲ್ಲ. ಯಾಕೆ ಅಂದರೆ ನೀವು ಆ ಪ್ರೀತಿಯನ್ನು ಅನುಭವಿಸಿದ್ದೀರಿ ನಿಮ್ಮ ದೇಹದಲ್ಲಿ. ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ನಶಿಸಿ ಹೋಗದೇ ಇರುವ, ಶಾಶ್ವತವಾಗಿ ಉಳಿಯುವಂಥ ನಿತ್ಯವಾದ ಒಂದು ಪ್ರೀತಿಯನ್ನು ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನಿನಗೋಸ್ಕರ ಬಲಿಯಾಗಿ ಗೋಲ್ಗೊತ್ತಾ ಬೆಟ್ಟದಲ್ಲಿ ಬಲಿ ಅರ್ಪಿಸುವುದರ ಮುಖಾಂತರ ತೋರಿದ್ದಾರೆ. ನಾನು ನೀನು ಪಾಪಿಯಾಗಿದ್ದಾಗ, ದೇವರಿಗೆ ಶತ್ರುವಾಗಿದ್ದಾಗ, ಪಾಪದ ಮರಣದಿಂದ ನಿಮ್ಮನ್ನು ನಿತ್ಯ ಮರಣದಿಂದ ಕಾಪಾಡಲಿಕ್ಕೋಸ್ಕರ ದೇವರೇ ನನಗೋಸ್ಕರ ನಿನಗೋಸ್ಕರ ನೀನು ಸಾಯಬೇಕಾದ ಸ್ಥಳದಲ್ಲಿ ತಮ್ಮ ಒಬ್ಬನೇ ಮಗನನ್ನು ಅವರು ಸಾಯಿಸಿದ್ದಾರೆ, ಬಲಿ ಅರ್ಪಿಸಿದ್ದಾರೆ. ಪಾಪದ ಸಂಬಳ ಮರಣ. ಆದ್ದರಿಂದ ನಾನಿವತ್ತು ಬದುಕಿದ್ದೀನಿ, ಆತ್ಮದಲ್ಲಿ ದೇವರ ಸತ್ಸಂಬಂಧದಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತಾ ಇದೆ. ನನಗೆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಹಕ್ಕು ಸಿಕ್ಕಿದೆ, ದೇವರ ಮಗನಾಗುವ ಹಕ್ಕು ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಈ ಪ್ರೀತಿ ಒಬ್ಬ ಮನುಷ್ಯನಿಗೆ ಅರ್ಥ ಆದರೆ, ಈ ಪ್ರೀತಿ ನಿನಗೆ ನಿಜವಾಗಲೂ ಅರ್ಥ ಆದರೆ, ಸಹೋದರ ಸಹೋದರಿ, ನೀನು ಮತ್ತೆ ಅವರನ್ನ ಪ್ರೀತಿ ಮಾಡದೆ ಬದುಕಕ್ಕಾಗಲ್ಲ. ನಿನಗೆ ಅರ್ಥ ಆಗುತ್ತೆ, ನನ್ನ ಜೀವನದಲ್ಲಿ ನಾನು ಯೇಸು ಕ್ರಿಸ್ತನ ಪ್ರೀತಿ ಮಾಡದೆ ಬದುಕೋದಾದರೆ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ. ಒಂದು ಶಾಪಗ್ರಸ್ತ ಜೀವನ ನನ್ನ ಜೀವನ ಆಗೋಗ್ಬಿಡುತ್ತೆ. ಈ ಅರ್ಥದಲ್ಲೇ 1 ಕೊರಿಂಥ 16:22 ಸಂತ ಪೌಲರು ಹೇಳಿದರು. 1 ಕೊರಿಂಥ 16:22 ಸಂತ ಪೌಲರು ಹೇಳ್ತಾರೆ, 1 Corinthians 16:22, ಯಾರಾದರೂ, ಇದೊಂದು ನೆಗೆಟಿವ್ ವೇನಲ್ಲಿ ಹೇಳಿರೋದಲ್ಲ, ಇಷ್ಟು ಮಾತ್ರ ಪ್ರೀತಿ ಮಾಡಿದಂತಹ ದೇವ್ರನ್ನ ನೀನು ಪ್ರೀತಿ ಮಾಡದೆ ಬದುಕೋದೇ ಒಂದು ಶಾಪದ ಜೀವನ ಅಂತ. ನಿನಗೆ ದೇವ್ರ ಶಾಪ ಬಂದು ನರಕಕ್ಕೆ ಹೋಗ್ತೀಯ ಅನ್ನೋ ಸೆನ್ಸಲ್ಲ ಹೇಳಿದ್ದಲ್ಲ ವಾಕ್ಯ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾಯ್ತಾ? ನೆಗೆಟಿವ್ ಸೆನ್ಸಲ್ಲಿ ಹೇಳಿದ್ದಲ್ಲ, ಇಟ್ ಈಸ್ ಇನ್ ಎ ವೆರಿ ಎಕ್ಸ್ಟ್ರೀಮ್ ಪಾಸಿಟಿವ್ ಸೆನ್ಸಲ್ಲಿ ಸಂತ ಪೌಲರು ಪವಿತ್ರಾತ್ಮ ಭರಿತರಾಗಿ ಬರೆದಂಥ ವಾಕ್ಯ ಅದು. ನಾವು ಅದನ್ನು ನೆಗೆಟಿವ್ ಆಗಿ ಇನ್ನೊಬ್ಬರಿಗೆ ಭಯಪಡಿಸ್ಲಿಕ್ಕೆ ಹೇಳೋದಲ್ಲ. ನೀನು ಯೇಸುವಿನ ಪ್ರೀತಿ ಮಾಡಿಲ್ವಾ ಶಾಪ ಬರುತ್ತೆ, ನೋ 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 ನೋ, ಆ ರೀತಿ ಅಲ್ಲ ಅದು, ಆ ರೀತಿ ಅಲ್ಲ. ಒಬ್ಬ ಯೇಸು ಪ್ರೀತಿಯನ್ನು ಅರಿತು ಆ ಪ್ರಭುವನ್ನು ಪ್ರೀತಿ ಮಾಡದೇ ಇದ್ದರೆ ಆ ಜೀವನನೇ ಒಂದು ಶಾಪಗ್ರಸ್ತ ಜೀವನ ಅಂತ. ಇಟ್ಸ್ ಎ ವೆರಿ ಪಾಸಿಟಿವ್ ಸೆನ್ಸಲ್ಲಿ ಹೇಳಿರ್ತಕ್ಕಂಥದ್ದು. ನಮ್ಮನ್ನು ಖಂಡಿಸ್ಲಿಕ್ಕೆ ಹೇಳಿರೋದಲ್ಲ, ನಮ್ಮನ್ನು ಬೆಂಬಲಿಸಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ, ಆ್ಯಂಡ್ ಟು ಗ್ಲೋರಿಫೈ ದ ಲವ್ ಆಫ್ ಗಾಡ್, ದೇವರ ಪ್ರೀತಿಯನ್ನು ಮಹಿಮೆ ಪಡಿಸಲಿಕ್ಕೆ, ಘನಪಡಿಸಲಿಕ್ಕೆ ಹೇಳಿದಂಥ ವಾಕ್ಯ. ಓದಿ ಬ್ರದರ್. ಯಾರಾದರೂ ಪ್ರಭುವನ್ನು ಯೇಸು ಕ್ರಿಸ್ತನನ್ನು ಪ್ರೀತಿಸದೆ ಹೋದರೆ ಅವರಿಗೆ ಧಿಕ್ಕಾರ. ಇಂಗ್ಲೀಷಲ್ಲಿ ಏನಿದೆ? ಕರ್ಸ್ ಅಂತ ಇದೆ. ಏನಂತ ಓದಿ? ಲೆಟ್ ಎನಿವನ್ ಬಿ ಅಕರ್ಸ್ಡ್ ದೋಸ್ ಹೂ ಡು ನಾಟ್ ಲವ್ ದ ಲಾರ್ಡ್. ಇಫ್ ಯು ಡು ನಾಟ್ ಲವ್ ದ ಲಾರ್ಡ್ ಯು ಬಿ ಎ ಕರ್ಸ್ಡ್. ನೀನೊಬ್ಬ ಶಾಪಗ್ರಸ್ತನು ಅಂತ. ಇದು ಎಲ್ಲರಿಗೂ ಹೇಳ್ತಾ ಇರೋದಲ್ಲ. ದೇವರ ಪ್ರೀತಿ ಅರ್ಥ ಮಾಡಿಕೊಂಡು ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಅರ್ಥ ಆಗಿನೂ ನಿನಗೆ ಅವ್ರನ್ನ ಮರಳಿ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ವಾ? ಅದೇ ಒಂದು ಶಾಪಗ್ರಸ್ತ ಜೀವನ. ಇವತ್ತು ಈ ಶಾಪ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಕಮ್ ಔಟ್ ಆಫ್ ದಟ್ ಕರ್ಸ್ ಆ್ಯಂಡ್ ಬಿ ಎ ಬ್ಲೆಸ್ಸಿಂಗ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಒಂದು ಆಶೀರ್ವಾದವಾಗಿ ನಿಮ್ಮ ಜೀವನ ಮಾರ್ಪಾಡಾಗಲಿ ಯೇಸು ನಾಮದಲ್ಲಿ. ಆ ವಿನಾಶ ಕೂಪದಿಂದ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಮೇಲಕ್ಕೆತ್ತುತ್ತಾ ಇದ್ದಾರೆ, ಮೇಲಕ್ಕೆತ್ತುತ್ತಾ ಇದ್ದಾರೆ. ಆ ಪ್ರೀತಿ ಧ್ಯಾನ ಮಾಡಿ, ವಾಕ್ಯ ಕೇಳಿಸ್ಕೊಳ್ತಾ ಇರುವಾಗ ಈ ಪ್ರೀತಿಯನ್ನು ಧ್ಯಾನ ಮಾಡಿ. ಬೇರೆ ಏನು ಧ್ಯಾನ ಮಾಡಬೇಡಿ, ನನ್ನನ್ನು ನೋಡಲೇಬೇಡಿ, ಏನೂ ಸಿಗೋದಿಲ್ಲ. ಕಿವಿಲಿ ಕೇಳಿಸ್ಕೊಳ್ತಾ ಇರಿ ವಾಕ್ಯವನ್ನು, ಹೃದಯದಲ್ಲಿ ಧ್ಯಾನ, ಯೇಸುವನ್ನು ಧ್ಯಾನಿಸಿ. ಯೇಸುವೇ
ನೀನು ಇಷ್ಟೊಂದು ಘೋರವಾದ ರೀತಿಯಲ್ಲಿ ಆ ಶಿಲುಬೆ ಮೇಲೆ ನನಗಾಗಿ ನೀನು ಸತ್ತಿದೆಯಲ್ಲ, ಎಷ್ಟೊಂದು ನನ್ನ ಮೇಲೆ ನಿನಗೆ ಪ್ರೀತಿ ಸ್ವಾಮಿ. ನಾನು ನಿನಗೋಸ್ಕರ ಒಂದು ಚಿಕ್ಕ ಅವಮಾನ ಸಹಿಸಲಿಕ್ಕೆ ತಯಾರಾಗ್ತಾ ಇಲ್ಲ. ನಿನ್ನ ವಾಕ್ಯಕ್ಕೋಸ್ಕರ, ನಿನ್ನ ಶುಭ ಸಂದೇಶಕ್ಕೋಸ್ಕರ ನಾನು ಏನೂ ಮಾಡ್ತಾ ಇಲ್ಲ. ನಾನು ಇವತ್ತು ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಲಾಭಕ್ಕೋಸ್ಕರ, ಏನಾದರೂ ನನಗೆ ಸಿಗುತ್ತಾ ಅಂತ ಬಂದಿದ್ದೀನಿ. ನನಗೇನು ಸಿಗುತ್ತೆ ಅಂತ ಹುಡ್ಕೊಂಡು ಬಂದಿದ್ದೀನಿ. ಆದರೆ ಇನ್ನೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ದೇವರೇ. ದುಃಖ ಆಗಬೇಕು ನಮಗೆ. ದೇವರು ನಮ್ಮ ಮುಂದೆ ಇದ್ದಾರೆ, ನಮ್ಮನ್ನು ಪ್ರೀತಿಸಿದ ದೇವರು ನಮ್ಮ ಮುಂದೆ ಇದ್ದಾರೆ. ಆ ದೇವರನ್ನ ಅನುಭವಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಒಳಗಡೆ ಇನ್ನೂ ಕೂಡ ಅವಿಶ್ವಾಸ ಇದೆ, ಪಾಪಕ್ಕೆ ಗುಲಾಮರಾಗಿದ್ದೇವೆ, ನಮ್ಮ ಹೃದಯ ಇನ್ನೂ ಕೂಡ ದೇವರ ಕಡೆಗೆ ತಿರುಗಿಲ್ಲ. ಅವಿಶ್ವಾಸ, ಮೂಢನಂಬಿಕೆ. ಪ್ರಾರ್ಥನೆ ಮಾಡ್ತೀವಿ ನಿಜ, ಚರ್ಚಿಗೆ ಬರ್ತಾ ಇದ್ದೀವಿ ನಿಜ, ಬೈಬಲ್ ಓದ್ತಾ ಇದ್ದೀವಿ ನಿಜ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇದ್ದೀವಿ ನಿಜ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ನೀವೇ ಹೇಳಿ. ನಿಮ್ಮ ಹೃದಯದಲ್ಲೇ, ನಿಮ್ಮ ಹೃದಯ ಯಾವ ಕಡೆಗಿದೆ? ಅಲ್ಲ, ಉತ್ತರ ನನಗೆ ಬೇಡ ಬೇಡ ಬೇಡ, ನನಗೆ ಉತ್ತರ ಕೊಡಲೇಬೇಡಿ, ನಿಮಗೆ ನೀವೇ ಉತ್ತರ ಕೊಟ್ಕೊಳ್ಳಿ. ನಿಮ್ಮ ಹೃದಯ ಈಗ ಯಾವ ಕಡೆಗಿದೆ ಅಂತ ಅಲ್ಲ, ಇಲ್ಲಿ ಬರೋದಕ್ಕಿಂತ ಮೊದಲು ನಿಮ್ಮ ಹೃದಯ ಯಾವ ಕಡೆಗಿತ್ತು, ಇಲ್ಲಿಂದ ಹೋದ್ಮೇಲೆ ನಿಮ್ಮ ಹೃದಯ, ನಿಮ್ಮ ಮನಸ್ಸು ಯಾವ ಕಡೆಗಿದೆ? ಕೊಚ್ಚೆಗುಂಡಿ ಅಂತ ಅರ್ಥ ಚಂಚಲ ಅಂದರೆ. ಕೊಚ್ಚೆಗುಂಡಿಲಿ ಬಿದ್ದರೆ ಹೆಂಗಿರುತ್ತೆ ಜೀವನ? ಆರಾಮಾಗಿರ್ತೀವ? ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಲು ಜಾರಿ ಕೆಸರು ಗುಂಡಿಗೆ ಬಿದ್ದುಬಿಟ್ರೆ, ಆ ಕೆಸರು ಗುಂಡಿ ಏನಾದರೂ ನಮ್ಮ ಬಾತ್ರೂಮ್ ಪಿಟ್ತಾರೆ ಇರೋ ಜಾಗ ಆದರೆ ಏನನ್ಸುತ್ತೆ? ಈ ಗಬ್ಬು ಸ್ಮೆಲ್ ಒಂದು ಕಡೆ, ಅಲ್ಲಿ ಇದ್ದು ನಿಲ್ಲಕ್ಕೂ ಆಗಲ್ಲ, ಮೇಲೆ ಬರೋಕ್ಕೂ ಆಗಲ್ಲ, ಒದ್ದಾಡಿ 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 ಆ ಹೊಲಸಲ್ಲಿ ನರಳಿ 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 ಒಂದು ರೀತಿ ಸಾಯುವ ಪರಿಸ್ಥಿತಿ ಆಗುತ್ತೆ. ಸಾಯೋದು ಇಲ್ಲ, ಬದುಕೋದಿಲ್ಲ, ಅಷ್ಟೊಂದು ಹೀನಾಯಾನ ಒದ್ದಾಟ ಆಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವರು ಜೀವನ ನಮಗೆ ಇವತ್ತು ಅದೇ ಥರನೇ ಒದ್ದಾಟ, ಒಳಗಡೆನೇ ಒಂದು ಒದ್ದಾಟ, ಒಳಗಡೆನೇ ಒಂದು ನರಳಾಟ. ಯಾಕೆ ಅಂದರೆ ಯು ಆರ್ ಇನ್ ಸಿನ್. ಪಾಪದಲ್ಲಿ ಬಿದ್ದುಬಿಟ್ಟಿದ್ದೀವಿ, ಪಾಪದ ಹೊಲಸಿನಲ್ಲಿ ಇನ್ನೂ ಇದ್ದೀವಿ, ಅಲ್ಲೇ ಇದ್ದೀವಿ. ಪ್ರೇಯರ್ ಟೈಮಲ್ಲಿ ಏನೋ ಒಂದು ಖುಷಿ ಆಗುತ್ತೆ, ಒಂದು ಹಾಡು ಕೇಳುವಾಗ, ಒಂದು ಬೋಧನೆ ಕೇಳುವಾಗ, ಒಂದು ಧ್ಯಾನ ಕೂಟದಲ್ಲಿ ಭಾಗವಹಿಸುವಾಗ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ದೇರ್. ದೇವರ ಸಾನ್ನಿಧ್ಯ ಅಲ್ಲಿ ಇರೋದ್ರಿಂದ, ಅಂದರೆ ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಆಗುವ ರೀತಿಯಲ್ಲಿ ದೇವರ ಸಾನ್ನಿಧ್ಯ ಅಲ್ಲಿ ಇರೋದ್ರಿಂದ, ಇಬ್ಬರು ಮೂರು ಸೇರುವಾಗ ಆರಾಧಿಸುವಾಗ ದೇವರ ಸಾನ್ನಿಧ್ಯ ಅಲ್ಲಿ ಪ್ರತ್ಯಕ್ಷವಾಗಿ ಬರೋದ್ರಿಂದ, ಬೈಬಲ್ ಪ್ರಕಾರ ನೋಡುವಾಗ ಶಕೈನಾ ಗ್ಲೋರಿ ಅಂತ ಹೇಳ್ತೀವಿ, ಕಾಣಲ್ಪಡುವ ರೀತಿಯಲ್ಲಿ ದೇವರ ಮಹಿಮೆ ಪ್ರತ್ಯಕ್ಷವಾಗೋದು. ಆ ರೀತಿಯಲ್ಲಿ ಒಂದು ಅನುಭವ ಆಗೋದ್ರಿಂದ ನಮಗೆ ಒಂದು ಫೀಲಿಂಗ್ ಗುಡ್, ಏನೋ ಒಂದು ಗುಡ್ ಫೀಲಿಂಗ್ ಆಗುತ್ತೆ. ಮನೆಗೆ ಹೋದ್ಮೇಲೆ ವಾಟ್ ಈಸ್ ಯುವರ್ ಫೀಲಿಂಗ್? ಕಳೆದ 3-4 ದಿವಸಗಳು ಶುಕ್ರವಾರ ಶನಿವಾರ ಗುರುವಾರ, ಶುಕ್ರವಾರ ಶನಿವಾರ ಭಾನುವಾರ 4 ದಿನ ಧ್ಯಾನ ಇತ್ತು ಮಂಗಳೂರಲ್ಲಿ. ಅನೇಕರು ಭಾಗವಹಿಸಿದ್ರಿ. ನಿಮ್ಮಲ್ಲಿ ಆನ್ಲೈನಲ್ಲಿರುವವರು ನೀವು ಎಷ್ಟೋ ಜನ ಭಾಗವಹಿಸಿದ್ರಿ. ಈಗ ಧ್ಯಾನ ಮುಗಿದು ಇವತ್ತು 2ನೇ ದಿನ. 2 ದಿನದ ಒಳಗಡೆ ಎಷ್ಟು ಜನರ ಮನಸ್ಸು ಕುಗ್ಗಿ ಹೋಗಿದೆ, ಎಷ್ಟು ಜನರ ಸ್ಪಿರಿಟ್ ಕುಗ್ಗಿ ಹೋಗಿದೆ, ಎಷ್ಟು ಜನ ಆ ಧ್ಯಾನದಲ್ಲಿ ಪಡೆದುಕೊಂಡು ಬಂದಂತಹ ಆ ಚೈತನ್ಯವನ್ನು ಉಜ್ಜೀವನ ಪಡಿಸ್ಕೊಳ್ತಾ ಇದ್ದೀರಿ, ಎಷ್ಟು ಜನರಲ್ಲಿ ನೀವು ತುಂಬಿಸ್ಕೊಂಡು ಬಂದಂತಹ ಆ ದೈವ ಕೃಪೆ ಉಕ್ಕಿ ಹರಿತಾ ಇದೆ, ಫ್ಲೋ ಆಗ್ತಾ ಇದೆ. ಯಾಕೆ ಗೊತ್ತಾ? ಅವರ್ ಹಾರ್ಟ್ ಈಸ್ ನಾಟ್ ಫೋಕಸ್ಡ್ ಆನ್ ಜೀಸಸ್. ದೆರ್ ಈಸ್ ನೋ ಟ್ರೂ ರಿಪೆಂಟೆನ್ಸ್ ಇನ್ ಅವರ್ ಹಾರ್ಟ್ಸ್. ನಮ್ಮ ಹೃದಯಗಳಲ್ಲಿ ಒಂದು ನಿಜವಾದ ಮಾನಸಾಂತರ ಇಲ್ಲ. ಬಾಯಲ್ಲಿ ನಾವು ಹೇಳ್ತೀವಿ ನಮ್ಮ ಹೃದಯ ದೇವರಿಗೆ, ನಮ್ಮ ಜೀವನ ಯೇಸುವಿಗೆ ಅಂತೆಲ್ಲ ಬಾಯಲ್ಲಿ ಹೇಳ್ತೀವಿ. ಇಟ್ಸ್ ವೆರಿ ಈಸಿ ಟು ಸೇ. ಬಾಯಲ್ಲಿ ಹೇಳಿ ಹೃದಯ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಅದನ್ನೇ ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಯೆಶಾಯ ಹೇಳಿದ್ದು, ಅದನ್ನು ಯೇಸು ಸ್ವಾಮಿ ಕೂಡ ಹೇಳಿದರು. ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 15 ಬರಿಯ ಮಾತಿನ ಮಣ್ಣನೆ ನೇಯುತ್ತಾ ಏನನ್ನು ದೂರ? ಬಾಯಲ್ಲಿ ಏನು? ಬಾಯಲ್ಲಿ ಯೇಸು. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನೀನೆ ಸಾಕು ನಮಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸೋರು ಯಾರೂ ಇಲ್ಲ.
ನನ್ನ ಜೀವನವು ಎಲ್ಲ ನೀನೇ ಯೇಸುವೆ ಅಂತ ಹೇಳಿ ಹಾಡಿ ಸ್ತುತಿಸಿ ಪ್ರಾರ್ಥಿಸಿ ಬೆವರು ಇಳಿಸಿ ಬಂದ್ಬಿಡ್ತೀವಿ. ಅದೇ ಬರೀ ಮಾತಲ್ಲಿ, ಹಾಡಲ್ಲಿ, ಸ್ತುತಿಯಲ್ಲಿ, ಪ್ರಾರ್ಥನೆಯಲ್ಲಿ ಏಸು 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 ಏಸು. ಅದರ ವಾಕ್ಯ ಹೇಳುತ್ತೆ, ಬರಿಯ ಮಾತಿನ ಮನ್ನಣೆ ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ, ಹೃದಯವನ್ನು ಏನನ್ನು, ಹೃದಯವನ್ನು ಯೇಸುವಿನಿಂದ ದೂರ ಇರಿಸುತ್ತಾ. ನರಕಲ್ಪಿತ ಕಟ್ಟಳೆಗಳನ್ನೇ, ನರಕಲ್ಪಿತ ಕಟ್ಟಳೆಗಳು ತುಂಬ ಇದೆ ನಮ್ಮಲ್ಲಿ. ಅದರಲ್ಲೂ ನಮ್ಮ ಧರ್ಮಸಭೆಯಲ್ಲಂತೂ ಅನೇಕ ಮನುಷ್ಯ ಕಲ್ಪಿತ ಕಟ್ಟಳೆಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಮಾನವರಿಂದ ಬಂದಂತಹ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ. ಉಪಯೋಗಕ್ಕೆ ಬಾರದೇ ಇರೋದು ಅಂದರೆ ಯಾವ ಥರ ಗೊತ್ತಾ? ನಿತ್ಯತೆಗೆ ಪ್ರಯೋಜನ ಇಲ್ಲದ, ನಿತ್ಯ ಜೀವಕ್ಕೆ ಪ್ರಯೋಜನ ಇಲ್ಲದ. ಪ್ರಯೋಜನ ಇಲ್ಲದಿದ್ದ ತಕ್ಷಣ ಪ್ರಯೋಜನ ಇಲ್ಲದಿದ್ದಲ್ಲ, ನಿತ್ಯ ಜೀವಕ್ಕೆ ಯಾವ ಪ್ರಯೋಜನವೂ ಇಲ್ಲ. ನನ್ನ ಮತ್ತು ಯೇಸು ಕ್ರಿಸ್ತನ ಆ ಅನ್ಯೋನ್ಯತೆಗೆ ಸಂಬಂಧ ಇಲ್ಲದ ಎಷ್ಟೋ ಬೇಡದೇ ಇರತಕ್ಕಂಥ ಆಚರಣೆಗಳು, ಆಚಾರ ವಿಚಾರಗಳು ಇಂದು ನಮ್ಮೊಳಗಡೆ ಇದೆ. ನಾವು ಮಾಡ್ತಾನೇ ಇದ್ದೀವಿ. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಹೋಗ್ತೀರಿ, ಎಲ್ಲೋ ಒಂದು ತಗಡು ಕಟ್ಕೊಂಡು ಬರ್ತೀರಿ, ಎಲ್ಲೋ ಹೋಗ್ತೀರಿ ಒಂದು ದಾರ ಕಟ್ಕೊಂಡು ಬರ್ತೀರಿ, ಎಲ್ಲೋ ಹೋಗ್ತೀರಿ ಅಲ್ಲೇನೋ ಒಂದು ಪ್ರಾರ್ಥನೆನೋ ಹರಕೆನೋ ಹೊತ್ಕೊಂಡು ಬರ್ತೀರಿ. ಅದಕ್ಕೂ ನಿಮ್ಮ ನಿತ್ಯತೆಗೂ ಸಂಬಂಧನೇ ಇಲ್ಲ. ನೀವು ಮಾಡೋ ಈ ಬಾಹ್ಯ ಕಾರ್ಯಕ್ಕೂ ಯೇಸು ಕ್ರಿಸ್ತನ ಜೊತೆಗಿನ ಅನ್ಯೋನ್ಯತೆಗೂ ಸಂಬಂಧನೇ ಇಲ್ಲ. ಇಂಥ ಕಾರ್ಯಗಳು ಇನ್ನೆಷ್ಟೋ ಇದೆ. ಅದನ್ನೇ ಇಲ್ಲಿ ಹೇಳಿದ್ದು. ಇದು ನರಕಲ್ಪಿತ, ಇದು ಮಾಡಲೇಬೇಕು, ಇದು ಹೀಗೆ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ನರಕಲ್ಪಿತ ಕಟ್ಟಳೆಗಳು. ಇದೇ ದೇವರು ಹೇಳಿದ್ದು ಅಂತ ದೇವರ ವಾಕ್ಯ ಎಂದು ಉಪದೇಶಿಸುತ್ತಾ ಈ ಜನರು ನನಗೆ ಮಾಡುವ ಆರಾಧನೆ, ಈ ಜನರು ನನಗೆ ಮಾಡುವ ಆರಾಧನೆ, ಈ ಜನರು ನನಗೆ ಮಾಡುವ ಆರಾಧನೆ, ಈ ಮಾತು ಹೇಳ್ತಾ ಇರೋದು ದೇವರೇ. ಯು ಆರ್ ಡೂಯಿಂಗ್ ಎ ಯೂಸ್ಲೆಸ್ ವರ್ಷಿಪ್. ಯು ಆರ್ ವರ್ಷಿಪ್ಪಿಂಗ್ ಬಟ್ ನೋ ಯೂಸ್. ಹೃದಯವನ್ನು ದೂರವಿರಿಸುತ್ತಾ. ಹೃದಯ ದೂರ ಇರಿಸೋದಂದ್ರೆ ಅರ್ಥ ಏನು? ಹೃದಯ ದೂರ ಇರಿಸೋದಂದರೆ ದೇರ್ ಇಸ್ ನೋ ರಿಪೆಂಟೆನ್ಸ್. ಯೇಸು ನನಗಾಗಿ ಸತ್ತಿದ್ದಾರೆ ಅಂತ ಕೇಳುವಾಗ, ನನಗಾಗಿ ನನ್ನ ಪಾಪಕ್ಕಾಗಿ ಅವರು ಸತ್ತಿದ್ದಾರೆ ಅಂತ ಕೇಳುವಾಗ ನಮ್ಮೊಳಗಡೆ ಏನಾದರೂ ಚುಚ್ತಾ ಇದೆಯಾ? ಏನಾದರೂ ಫೀಲ್ ಆಗ್ತಾ ಇದೆಯಾ? ಏನಾದರೂ ದುಃಖ ಆಗ್ತಾ ಇದೆಯಾ? ಅಯ್ಯೋ, ನನ್ನಿಂದ ಯೇಸು ಸತ್ತೋದ್ರ. ಇಲ್ಲೊಂದು ನಾಯಿ ಸತ್ತೋಯ್ತು. ಈಗ ಬರಬೇಕಾದ್ರೆ ಇನ್ನೋವಾ ಹತ್ತಿಸಿ ನಾಯಿ ಸತ್ತೋಯ್ತು. ಆ ನಾಯಿ ಸತ್ತೋದಕ್ಕೆ ಅಯ್ಯೋ ಪಾಪ, ಏನು ಇನ್ನು ಅಳೋದೊಂದು ಬಾಕಿ. ಒಬ್ಬ ಬಂದು ಕೂತ್ಕೊಂಡು ಹತ್ತೇ ಬಿಟ್ಟ ಪಾಪ. ನಿಮ್ಮಲ್ಲೂ ಕೆಲವರು ನೋಡಿದಾಗ ಅಳು ಬಂತು, ದುಃಖ ಆಯಿತು. ಖಂಡಿತ ಸ್ವಾಭಾವಿಕವಾಗಿ ಒಂದು ಇಮೋಷ್ನಲಿ ಎಲ್ಲರಿಗೂ ದುಃಖ ಆಗುತ್ತೆ. ಅದೊಂದು ಪ್ರಾಣಿ, ಜೀವ ಇರತಕ್ಕಂಥದ್ದು. ಅಷ್ಟೊಂದು ರಕ್ತ ಎಲ್ಲ ಚೆಲ್ಲಿ ಸತ್ತಾಗ ದುಃಖ ಆಗುತ್ತೆ ಅದನ್ನು ನೋಡುವಾಗ. ಆದರೆ ಅದು ಒಂದು ಆತ್ಮ ಇಲ್ಲದ ಒಂದು ಜೀವಿ. ಆದರೆ ನನಗೋಸ್ಕರ ದೇವರೇ ಮನುಷ್ಯನಾಗಿ ಬಂದು ರಕ್ತ ಚೆಲ್ಲಿ, ಕೊನೆಯ ತೊಟ್ಟು ರಕ್ತವನ್ನು ಚೆಲ್ಲಿ ನನಗೋಸ್ಕರ, ಅಂದರೆ ನನ್ನ ಪಾಪಕ್ಕೋಸ್ಕರ, ನಾನು ಮಾಡಿದ ತಪ್ಪಿಗೋಸ್ಕರ ಅವರ ಶಿಲುಬೆ ಮೇಲೆ ಘೋರ ಮರಣ ಅನುಭವಿಸಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಒಂದೊಂದು ಸಾರಿ ಕೇಳಿಸ್ಕೊಳ್ಳುವಾಗಲೂ ಧ್ಯಾನಿಸುವಾಗಲೂ ನನ್ನೊಳಗಡೆ ಏನಾದರೂ ಚುಚ್ತಾ ಇದೆಯಾ? ಆಮ್ ಐ ಫೀಲಿಂಗ್ ಎನಿಥಿಂಗ್? ಎನಿ ರಿಗ್ರೆಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್? ಏನಾದರೂ ಒಂದು ದುಃಖಕರವಾಗಿದ್ದಾಗ್ತಾ ಇದೆಯಾ ಒಳಗಡೆ? ಛೇ, ಎಂಥ ಪಾಪಿ ಅಲ್ವ ನಾನು, ಎಷ್ಟು ಹೊಲಸಲ್ಲಿ ಬದುಕ್ತಾ ಇದ್ದೀನಲ್ವ ನಾನು, ಎಷ್ಟು ಅಶುದ್ಧದ ಮಾತುಗಳು, ಬೆಳಗ್ಗಿಂದ ಸಂಜೆ ತನಕ ಬರೀ ಲೋಕ ಎಂಬ ಹೊಲಸನ್ನು ಮನಸ್ಸೊಳಗಡೆ ತುಂಬಿಸ್ಕೊಂಡು, ಬಾಯಲ್ಲಿ ತುಂಬಿಸ್ಕೊಂಡು ಅದರಲ್ಲೇ ಬದುಕ್ತಾ ಇದ್ದೀನಲ್ಲ ನಾನು. ಛೇ, ನನಗೋಸ್ಕರ ರಕ್ತ ಸುರಿಸಿ ಶರೀರವನ್ನು ಮುರಿದಂಥ ಆ ಯೇಸು ಕ್ರಿಸ್ತನ ಕಡೆಗೆ ನನ್ನ ಹೃದಯ ತಿರುಗ್ತಾ ಇಲ್ವೇ? ನನ್ನ ಬಾಯಲ್ಲಿ ಬರೀ ಇನ್ನೂ ಲೋಕದ ಮಾತುಗಳೇ ಬರ್ತಾ ಇದೆಯೇ? ನನ್ನ ಮನಸ್ಸಲ್ಲಿ ಇನ್ನೂ ಲೋಕ ಚಿಂತೆ ಬಿಟ್ಟು ಹೋಗ್ತಾ ಇಲ್ವೇ? ಛೇ, ಎಂಥ ದೌರ್ಭಾಗ್ಯ ನಂದು. ಈ ದುಃಖ ಆಗ್ತಾ ಇದೆಯಾ? ಈ ಒಂದು ಮನೋವೇದನೆ ನಮ್ಮಲ್ಲಿ ಆಗ್ತಾ ಇದೆಯಾ? ಸುಮ್ಮನೆ ನಾವು ಕೇಳಿಸ್ಕೊಳ್ತೀವಿ ವಾಕ್ಯಗಳನ್ನು. ದೇವರಿಗೆ ನನ್ನ ಕುರಿತು ಒಳ್ಳೆ ಯೋಜನೆ ಇದೆ, ಅದು ಈಡೇರಬೇಕಪ್ಪ. ಖಂಡಿತ ಒಳ್ಳೆ ಯೋಜನೆ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಖಂಡಿತವಾಗಲೂ ದೇವರಿಗೆ ನಮ್ಮಲ್ಲಿ ಯಾರೊಬ್ಬರ ಕುರಿತು ಕೆಟ್ಟ ಯೋಜನೆ ಇಲ್ಲ, ಒಳ್ಳೆ ಯೋಜನೆನೇ, ಹಿತಕರವಾದ ಯೋಜನೆನೇ. ಆದರೆ ನಾವು ದೇವರ ಕಡೆಗೆ ತಿರುಗದೇ ಇದ್ದರೆ ಅವ್ರ ಯೋಜನೆ ಕಂಡುಕೊಳ್ಳಿಕ್ಕಾಗಲ್ಲ. ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಸಂತ ಪೌಲರು ಅಥವಾ ಪೌಲರ ಮುಖಾಂತರ ದೇವರ ಪರಿಶುದ್ಧಾತ್ಮರು ನಮಗೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿ, ದೇವರ ಅಪಾರ ಕರುಣೆಯನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ, ಯಾರಿಗೆ
ಯಾರಿಗೆ? ಯೇಸುವಿಗೆ. ಯಾರಿಗೆ? ಯೇಸುವಿಗೆ. ಯಾರಿಗೆ ಮೀಸಲಾದ? ನಿನ್ನ ದೇಹ. ನೀನು ಅಂದರೆ ನಿನ್ನ ದೇಹ, ನಿನ್ನನ್ನೇ ದೇವರಿಗೆ ಮೀಸಲಾದ, ರಿಸರ್ವ್ಡ್, ದೇವರಿಗೆ ಮೀಸಲಾದ, ಮೆಚ್ಚುಗೆ ಆದ, ಆಕ್ಸೆಪ್ಟಬಲ್, ಮೆಚ್ಚುಗೆ ಆದ, ಸಜೀವವಾದ, ಲಿವಿಂಗ್ ಸ್ಯಾಕ್ರಿಫೈಸ್, ಬಲಿಯಾಗಿ ಸಮರ್ಪಿಸಿಕೊಳ್ಳಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ, ಯಾವುದು ನಿಜವಾದ ಆರಾಧನೆ? ನಿಮ್ಮನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳುತ್ತಾ ಬದುಕುವುದೇ ನಿಜವಾದ. ಮಿಕ್ಕಿದ್ದೆಲ್ಲ ಆರಾಧನೆ ಏನಾಗಾದರೆ? ಮಿಕ್ಕಿದ್ದೆಲ್ಲ ಮಾನವ ನಿರ್ಮಿತ ಕಟ್ಟಳೆಗಳು, ಮನುಷ್ಯ ಮಾಡಿಟ್ಟಿರುವ ರೀತಿಯ ಆರಾಧನೆಗಳಿದೆ ಇವತ್ತು. ಆದರೆ ನಿಜವಾದ ಆರಾಧನೆ ದೇವರ ವಾಕ್ಯದಲ್ಲಿ ದೇವರು ನಮಗೆ ಹೇಳ್ಕೊಡ್ತಾರೆ, ನಿನ್ನನ್ನೇ ದೇವರಿಗೆ ಕೊಡೋದಂದ್ರೆ ಹೇಗೆ? ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಇದು ಹೇಗಪ್ಪ ನನ್ನ ಕೊಡೋದಂದ್ರೆ ಯಾವ ಥರ? ದೇವರೇ ತಗೊಳ್ಳಿ ಅಂತ ಹೇಳಿ ಮನೆಗೆ ಹೋಗೋದಾ? ಅಲ್ಲ. ಹೌ ಐ ಕ್ಯಾನ್ ಗಿವ್ ಮೈ ಸೆಲ್ಫ್ ಟು ಗಾಡ್. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಬದಲಿಗೆ ಮಾನಸಾಂತರಗೊಂಡು ಆಗೇನಾಗುತ್ತಂತೆ? ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಉನ್ನತವಾದದ್ದು, ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ನೋಡಿ, ದೇವರಿಗೆ ಒಳ್ಳೆ ಯೋಜನೆ ಇದೆ. ನಿಮ್ಗೆ ಅರ್ಥ ಆಗಬೇಕಾ ಒಳ್ಳೆ ಯೋಜನೆ? ಬಿ ನಾಟ್ ಕನ್ಫಾರ್ಮ್ ಟು ದಿಸ್ ವರ್ಲ್ಡ್, ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್, so that you will be able to discern the perfect will of God, the good will of God in your life. ನಿನ್ನ ಜೀವಿತದಲ್ಲಿ ದೇವರಿಗಿರ್ತಕ್ಕಂಥ ಉತ್ತಮವಾದ, ಶ್ರೇಷ್ಠವಾದ, ಉತ್ಕೃಷ್ಟವಾದ ಯೋಜನೆಗಳು ಏನು ಎಂದು ನಿನಗೆ ವಿವೇಚಿಸಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸಹೋದರ ಸಹೋದರಿ, ಯಾವಾಗ ಗೊತ್ತಾ? ವೆನ್ ಯು ಟ್ರೂಲಿ ರಿಪೆಂಟ್, ವೆನ್ ಯು ಟ್ರೂಲಿ ಅಂಡರ್ಸ್ಟ್ಯಾಂಡ್ ದ ಲವ್ ಆಫ್ ಗಾಡ್, ವೆನ್ ಯು ಟ್ರೂಲಿ ಅಕ್ಸೆಪ್ಟ್ ಜೀಸಸ್ ಆ್ಯಸ್ ಯುವರ್ ಲಾರ್ಡ್ ಗಾಡ್ ಆ್ಯಂಡ್ ಯುವರ್ ಸೇವಿಯರ್. ನಿನ್ನ ಸ್ವಂತ ರಕ್ಷಕನಾಗಿ, ಪ್ರಭುವಾಗಿ, ಉದ್ಧಾರಕನಾಗಿ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ನೀನು ನಂಬೋದಾದರೆ, ಯೇಸುವೆ ನನ್ನ ಪಾಪಕ್ಕಾಗಿ ನನ್ನ ಬದಲಿಗೆ ನೀನು ಸತ್ತಿದ್ಯಪ್ಪ, ಯು ಆರ್ ಮೈ ಸಬ್ಸ್ಟಿಟ್ಯೂಟ್ ಆನ್ ದ ಕ್ರಾಸ್, ನಾನು ಸಾಯಬೇಕಾದ ಸ್ಥಳದಲ್ಲಿ ನನಗಾಗಿ ನಾನಾಗಿ ನೀನು ಸತ್ತೆ, ನನ್ನನ್ನು ನೀನು ಕಾಪಾಡಿದೆ. ಯು ಸೇವ್ಡ್ ಮೀ ಲಾರ್ಡ್, ನಿನ್ನನ್ನು ಕಾಪಾಡಿದೆ, ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಂತ ಹೇಳಿ ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗುವಾಗ ನನ್ನ ನಿಜವಾದ ಆರಾಧನೆ ಪ್ರಾರಂಭ ಆಗುತ್ತೆ. ದಟ್ ಈಸ್ ದ ಬಿಗಿನಿಂಗ್ ಆಫ್ ಯುವರ್ ವರ್ಷಿಪ್. ಆ ರೀತಿ ಒಬ್ಬ ಆರಾಧಕ ನೀನಾಗುವಾಗ ಏನಾಗುತ್ತೆ ಗೊತ್ತಾ? ದೇವರ ಚಿತ್ತ ನಿನ್ನ ಬಗ್ಗೆ ಒಳ್ಳೆಯದಿದೆಯಲ್ವಾ, ಅದು ನಿನಗೆ ಅರ್ಥ ಮಾಡಿಸ್ಕೊಡ್ತಾರೆ ಪರಿಶುದ್ಧಾತ್ಮರು. Holy Spirit will reveal the will of God into your heart. When you repent, when you turn towards God. ನೀನು ದೇವರ ಕಡೆಗೆ ತಿರುಗುವಾಗ ಪರಿಶುದ್ಧಾತ್ಮರು ಸುಮ್ಮನೆ ಇರೋದಿಲ್ಲ. ಮಗನೇ, ನೀನು ಯೇಸು ಕಡೆ ತಿರುಗಿದೆಯಲ್ವಾ, ಆದ್ದರಿಂದ ನೋಡು, ನಿನಗೋಸ್ಕರ ಅಪ್ಪ ಇಟ್ಟಿರುವ ಯೋಜನೆ ನೋಡು ಎಷ್ಟು ಚೆನ್ನಾಗಿದೆ. ದಿಸ್ ಇಸ್ ದ ಪ್ಲ್ಯಾನ್ God the Father has prepared for you. ತಂದೆಯಾದ ದೇವರು ನಿನಗೋಸ್ಕರ ಪ್ರಿಪೇರ್ ಮಾಡಿಟ್ಟಿರೋ ಪ್ಲ್ಯಾನ್ ಇಲ್ಲಿದೆ ನೋಡು ಅಂತ ಯಾರು ತೋರಿಸ್ಕೊಡ್ತಾರೆ? ಕೌನ್ಸಿಲರ್ಸ್ ಅಲ್ಲ, ಪ್ರಾಫಿಟ್ಸ್ ಅಲ್ಲ, ಪ್ರೀಚರ್ಸ್ ಅಲ್ಲ, ಪಾಸ್ಟರ್ಸು ಅಲ್ಲ, ಫಾದರ್ಸು ಅಲ್ಲ, ಬಿಷಪ್ಸು ಅಲ್ಲ, ಯಾರೂ ಅಲ್ಲ. ಯಾರು ತೋರಿಸ್ಕೊಡ್ತಾರೆ? ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ದ ಪ್ಲ್ಯಾನ್ ಆಫ್ ಗಾಡ್ ಟು ಯು. ಪವಿತ್ರಾತ್ಮರು ದೇವರ ಪ್ಲ್ಯಾನನ್ನು ನಿನಗೆ ಪ್ರಕಟಪಡಿಸಿಕೊಡ್ತಾರೆ. ಅದಕ್ಕೆ ನೀನು ಅಲ್ಲಿ ಇಲ್ಲಿ ಇವ್ರದ್ದು ಕೈಕಾಲು ಹಿಡಿದು ಗುಲಾಮನಾಗಿ ಬದುಕೋ ಅವಶ್ಯಕತೆ ಇಲ್ಲ. ಪಾಪದ ಗುಲಾಮತನದಿಂದ ಮಾನಸಾಂತರದ ಮುಖಾಂತರ ಹೊರಗೆ ಬಾ. ಆ ಕೊಚ್ಚೆ ಗುಂಡಿಯಿಂದ ಹೊರಗೆ ಬಂದರೆ ಸಾಕು. ಹೊರಗೆ ಬರೋದು ಹೇಗೆ ಗೊತ್ತಾ? ಹೊರಗೆ ಬರಲಿಕ್ಕೆ ಒಂದೇ ದಾರಿ. ಇಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್ ಲೀಡ್ಸ್ ಯು ಟು ರಿಪೆಂಟ್. ವಾಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್? ಕ್ರಾಸ್ ಇಸ್ ದ ಗುಡ್ನೆಸ್ ಆಫ್ ಗಾಡ್. The death of Jesus is the goodness of God. The resurrection of Jesus is the goodness of God. When you are focusing and meditating and understanding the death and resurrection of Jesus Christ, through that goodness of God, you will be able to repent and turn towards God. ಯಾವಾಗ ದೇವರ ಆ ಕರುಣೆ, ಯೇಸು ನನಗಾಗಿ ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ, ನನಗೋಸ್ಕರ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ, ಪಿತನ ಸನ್ನಿಧಿಯಲ್ಲಿ ನನ್ನನ್ನು ಪುತ್ರನಾಗಿ ನಿಲ್ಲಿಸುವುದಕ್ಕೋಸ್ಕರ, ಮಗನಾಗಿ ನಿಲ್ಲಿಸುವುದಕ್ಕೋಸ್ಕರ ಪುನರುತ್ಥಾನರಾಗಿದ್ದಾರೆ ಎಂಬ ದೇವರ ಒಳಿತನ್ನು
ನೀನು ಧ್ಯಾನಿಸುವಾಗ, ನೀನು ಒಪ್ಪಿಕೊಳ್ಳುವಾಗ ನಿನ್ನ ಹೃದಯದಲ್ಲಿ, ಮಗನೇ ಮಗಳೇ ನೀನು ಏನಾಗ್ತೀಯ ಗೊತ್ತಾ, ಯು ವಿಲ್ ಬಿ ಏಬಲ್ ಟು ರಿಪೆಂಟ್. ನಿನಗೆ ನಿಜವಾಗ್ಲೂ ನಿನ್ನ ಹೃದಯ ಲೋಕದ ಕಡೆಯಿಂದ ದೇವರ ಕಡೆಗೆ ತಿರುಗುತ್ತೆ. ಅಯ್ಯೋ ನಾನೆಂಥ ಪಾಪಿ, ನನ್ನಂಥ ಒಬ್ಬ ಸ್ವಾರ್ಥಿಗೋಸ್ಕರನ ದೇವರೇ ನೀನು ಸ್ವರ್ಗವನ್ನು ಬಿಟ್ಟು, ಆ ದೇವರ ಪದವಿಯನ್ನು ಬಿಟ್ಟು ಮನುಷ್ಯನಾಗಿ, ದಾಸನಾಗಿ ಈ ಭೂಮಿಗೆ ಬಂದು ಶಾಪಗ್ರಸ್ತನಾಗಿ, ಪಾಪಸ್ವರೂಪಿಯಾಗಿ ಶಿಲುಬೆಯ ಮೇಲೆ ನನಗೋಸ್ಕರ ನರಳಿ 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 6 ತಾಸು ನೀನು ನರಳದೆ ನನ್ನ ಯಾತನೆಯನ್ನು ನೀನು ಅನುಭವಿಸಿದೆ. ನನ್ನನ್ನು ನರಕದ ಯಾತನೆಯಿಂದಲೂ ದಂಡನೆಯ ತೀರ್ಪಿನಿಂದಲೂ ಬಿಡುಗಡೆ ಮಾಡಿದೆ. ವಾಟ್ ಎ ಗುಡ್ನೆಸ್ ಮೈ ಗಾಡ್! ಎಂಥ ಶ್ರೇಷ್ಠವಾದ ಒಳ್ಳೆತನ ದೇವರೇ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾನಿಷ್ಟು ದಿನ ಸೋಂಬೇರಿಯಾಗಿ, ಸ್ವಾರ್ಥಿಯಾಗಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇದ್ಬಿಟ್ನಲ್ಲ ಸ್ವಾಮಿ, ಲೋಕದ ಕಡೆ ತಿರುಗಿ ಬದುಕಿದ್ನಲ್ಲ. ಇವತ್ತು ದೇವರು ವಾಕ್ಯವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ಪಾಪದ ಗಾಯವನ್ನು ಗುಣಪಡಿಸಲಿಕ್ಕೋಸ್ಕರ, ಪಾಪ ಎಂಬ ವಿನಾಶ ಕೋಪದಿಂದ ನಿಮ್ಮನ್ನು ಮೇಲೆ ಕೆತ್ತಲಿಕ್ಕೋಸ್ಕರ. ಕಾರಣ ಏನು ಗೊತ್ತಾ? ದೇವರು ಇವತ್ತು ನಮ್ಮನ್ನು ಪ್ರೀತಿಸ್ತಾರೆ. ಇಂದಿಗೂ ಎಂದೆಂದಿಗೂ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ನಾಶ ಆಗಿ ಹೋಗೋದು ಅವರಿಗಿಷ್ಟ ಇಲ್ಲ. ನಮ್ಮ ಆತ್ಮ ನಷ್ಟಪಟ್ಟು ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಒಂದೇ ಒಂದು ಆತ್ಮ ಕೂಡ ನಷ್ಟಪಟ್ಟು ಹೋಗಬಾರ್ದು. ಅದು ತಂದೆಯಾದ ದೇವರ ಇಚ್ಛೆ. ನಮ್ಮಲ್ಲಿ ಯಾರೊಬ್ಬರು ನಾಶವಾಗಬೇಕೆಂದಲ್ಲ, ಪ್ರತಿಯೊಬ್ಬರು ಮಾನಸಾಂತರ ಪಡಬೇಕು. ಪ್ರತಿಯೊಬ್ಬರು ಪಾಪಕ್ಕೆ ವಿಮುಖರಾಗಿ ಪುತ್ರನ ಮುಖಾಂತರ ಕೊಡಲ್ಪಟ್ಟಂತಹ ಆ ಪಾಪ ಕ್ಷಮೆಯನ್ನು ಪಡೆದು ಆ ಪರಿಶುದ್ಧಾತ್ಮನ ಧರಿಸ್ಕೊಂಡು ದೇವರು ನನಗಾಗಿ ಇಟ್ಟಿರ್ತಕ್ಕಂಥ ಒಳಿತನ್ನು ಅನುಭವಿಸ್ತಾ ಬದುಕಬೇಕು. ಇದಕ್ಕಿರುವ ಒಂದೇ ಒಂದು ದಾರಿ ಪ್ರಾರ್ಥನೆ ಅಲ್ಲ. ಇದಕ್ಕಿರುವ ಒಂದೇ ಒಂದು ದಾರಿ ಯಾವುದೋ ಬ್ರದರ್ ತಲೆ ಮೇಲೆ ಕೈ ಇಡೋದಲ್ಲ. ಇದಕ್ಕಿರುವ ಒಂದೇ ಒಂದು ದಾರಿ ಕೌನ್ಸಿಲಿಂಗ್ ಅಲ್ಲ. ಇದಕ್ಕಿರುವ ಒಂದೇ ಒಂದು ದಾರಿ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ತಲೆ ಬೋಳಿಸ್ಕೊಂಡು ಬರೋದಲ್ಲ, ಕಾಣಿಕೆ ಅಲ್ಲ, ಹರಕೆ ಅಲ್ಲ. ಇದಕ್ಕಿರುವ ಒಂದೇ ಒಂದು ದಾರಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖನಾಗೋದು. ಬಿಲೀವಿಂಗ್ ಇನ್ ಜೀಸಸ್. ಏನಂತ ನಂಬಬೇಕು ಗೊತ್ತಾ? ಗಾಡ್ ಫಸ್ಟ್ ಲವ್ಡ್ ಮೀ. ದೇವರು ಮೊದಲು ನನ್ನನ್ನು ಪ್ರೀತಿಸಿದರು. ಗಾಡ್ ಫಸ್ಟ್ ಲವ್ಡ್ ಮೀ. ಐ ಡಿಡ್ ನಾಟ್ ಲವ್ ಹಿಮ್ ಫಸ್ಟ್. ಹೀ ಫಸ್ಟ್ ಲವ್ಡ್ ಮೀ. ಆಮ್ ಐ ವರ್ದಿ ಟು ಬಿ ಲವ್ಡ್ ಬೈ ಗಾಡ್? ದೇವರ ಪ್ರೀತಿಗೆ ನಾನು ಯೋಗ್ಯನಾ? ದೇವರು ನನ್ನ ಪ್ರೀತಿಸಲಿಕ್ಕೆ ನನಗೇನಾದರೂ ಯೋಗ್ಯತೆ ಇದೆಯಾ? ಥಿಂಕ್ ಮಾಡಿ ಆ ರೀತಿಯಲ್ಲಿ. ನಾವು ಒಬ್ಬರನ್ನ ಪ್ರೀತಿ ಮಾಡಬೇಕಾದ್ರೆ ಯೋಗ್ಯತೆ ನೋಡ್ತೀವಿ, ಅವರ ಸ್ಟ್ಯಾಟಸ್ ನೋಡ್ತೀವಿ, ಅವರ ಬಣ್ಣ ನೋಡ್ತೀವಿ, ಅವರ ವಿದ್ಯಾಭ್ಯಾಸ ನೋಡ್ತೀವಿ, ಅವರಿಂದ ನಮಗೆ ಏನು ಲಾಭ ಸಿಕ್ಕಿದೆ ಅಂತ ನೋಡ್ತೀವಿ. ಎಲ್ಲ ಲೆಕ್ಕಾಚಾರ ಮಾಡಿ ಪ್ರೀತಿ ಮಾಡ್ತೀವಿ ನಾವು ಮಾಡೋದು. ಆದರೆ ದೇವರು ಏನು ಲೆಕ್ಕಾಚಾರ ಮಾಡಲಿಲ್ಲ ಪ್ರಿಯರೇ. ನಾನು ನೀನು ಲೆಕ್ಕಕ್ಕೆ ಇಲ್ಲದೆ ಇದ್ದಾಗ, ವಿ ಆರ್ ನಾಟ್ ಎಟ್ ಆಲ್ ಎ ಪೀಪಲ್. ವಿ ಹ್ಯಾವ್ ನಥಿಂಗ್ ಗುಡ್ ಇನ್ ಅಸ್. ಒಳ್ಳೆಯದೆಂಬುದು ಏನು ನನ್ನಲ್ಲಿ ನಿನ್ನಲ್ಲಿ ಇಲ್ಲದೆ ಇದ್ದಾಗ, ಪಾಪದ ಮರಣದಲ್ಲಿ ಸತ್ತವನಾಗಿ ಸತ್ತವಳಾಗಿ ನಾನು ನೀನಿದ್ದಾಗ ದೇವರು ನನ್ನನ್ನು ನೋಡಿದರು. ಗಾಡ್ ಲುಕ್ಡ್. ದೇವರು ನನ್ನನ್ನು ನಿನ್ನನ್ನು ನೋಡಿದರು. ಆ ಯೇಸುವಿನ ಕಣ್ಣುಗಳು ನನ್ನನ್ನು ನೋಡ್ತು. ಆ ತಂದೆ ದೇವರ ಕಣ್ಣು ನನ್ನನ್ನು ನಿಮ್ಮನ್ನು ನೋಡ್ತು. ಮಾತ್ರ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿದರು. ಆ ಪ್ರೀತಿನ ಅವರು ತೋರಿಸ್ಕೊಟ್ರು ಆ ಶಿಲುಬೆ ಮೇಲೆ. ಇವತ್ತು ಆ ಪ್ರೀತಿ ನಿನ್ನ ಹೃದಯದೊಳಗಡೆ ಬಂದರೆ ನಿನ್ನ ಜೀವನ ಯೇಸುಗಾಗಿ ಬದುಕ್ತೀಯ. ನೀನು ಮತ್ತಾವತ್ತು ಪಾಪದಲ್ಲಿ ಬಿದ್ದು ಆತ್ಮನಷ್ಟ ಮಾಡಿಕೊಂಡು ದೈವದ್ರೋಹಿಯಾಗಿ ಬದುಕೋದಿಲ್ಲ. ಬದಲಾಗಿ ಹೇಳ್ತೀಯ ಒಳಗಡೆನೆ, ಯೇಸುವೆ, ಇನ್ನು ಮುಂದೆ ನಾನು ಬದುಕೋದಾದರೆ ಅದು ನಿನಗಾಗಿ, ನಿನ್ನ ಮೇಲಿನ ಪ್ರೀತಿಗಾಗಿ ಮಾತ್ರ. ಇದುವರೆಗೂ ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಬದುಕದೆ, ಸ್ವಾರ್ಥ ಲಾಭಕ್ಕೋಸ್ಕರ ಬದುಕದೆ, ಇನ್ನು ಮುಂದೆ ಕರ್ತನೇ ನೀನು ನನ್ನ ಮೇಲೆ ತೋರಿದ ಆ ಪ್ರೀತಿಗೆ ಕೃತಜ್ಞತೆಯಾಗಿ ನಾನು ಬದುಕ್ತೀನಪ್ಪ. ಬೇರೆ ಏನು ನನಗೆ ಬೇಡಪ್ಪ ನಿನ್ನಿಂದ. ಯಾಕೆ ಅಂದರೆ ರೋಮ 8:32 ವಾಕ್ಯ ಹೇಳುತ್ತೆ. ರೋಮನ್ಸ್ 8:32 ತುಂಬ
ಸುಂದರವಾದ ಒಂದು ವಾಕ್ಯ ಇದೆ, ಓದಿ ನೋಡೋಣ. ದೇವರು ತಮ್ಮ ಸ್ವಂತ ಪುತ್ರನನ್ನೇ ಯಾಕೆ ನಾವು ಹೇಳ್ತೀವಿ ಗೊತ್ತಾ? ಇದಕ್ಕೋಸ್ಕರ ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮಗೋಸ್ಕರ ಕೊಡಲು ಹಿಂಜರಿಯಲಿಲ್ಲ. ಕೊಡದಿರಲಾರರು. ನೋಡಿ, ಹಿ ಹೂ ಡಿಡ್ ನಾಟ್ ವಿತ್ ಹೋಲ್ಡ್ ಹಿಸ್ ಓನ್ ಸನ್ ಬಟ್ ಗೇವ್ ಹಿಮ್ ಅಪ್ ಫಾರ್ ಆಲ್ ಆಫ್ ಅಸ್, ವಿಲ್ ಹಿ ನಾಟ್ ವಿತ್ ಹಿಮ್ ಆಲ್ಸೋ ಗಿವ್ ಅಸ್ ಎವ್ರಿಥಿಂಗ್ ಎಲ್ಸ್? ದೇವರ ಹತ್ರ ಇದ್ದ ಬೆಸ್ಟ್ ಗಿಫ್ಟ್ ಯೇಸು ಕ್ರಿಸ್ತರು. ಆ ದಿ ಬೆಸ್ಟ್ ಆಗಿರ್ತಕ್ಕಂಥ ಜೀಸಸ್ ಕ್ರೈಸ್ಟನ್ನೇ ನನಗೂ ನಿಮಗೂ, ಅಂದರೆ ಅಯೋಗ್ಯನಾದ ನನಗೆ ಕೊಡಲಿಕ್ಕೆ ತಂದೆಯಾದ ದೇವರು ಹಿಂಜರಿಯಲಿಲ್ಲ. ಅಯೋಗ್ಯನಾದ ನನಗೋಸ್ಕರ ದೇವರ ಹತ್ರ ಇದ್ದಂಥ ದಿ ಬೆಸ್ಟ್ ಗಿಫ್ಟ್ ಜೀಸಸ್ ಕ್ರೈಸ್ಟನ್ನು ಕೊಡಲು ಹಿಂಜರಿಯದೇ ಇದ್ದಿರ್ತಕ್ಕಂಥ ದೇವರು ನನಗಿನ್ನೂ ಸ್ವರ್ಗ ಕೊಡದೇ ಇರ್ತಾರಾ? ನಿತ್ಯ ಜೀವ ಕೊಡದೇ ಇರ್ತಾರಾ? ಪಾಪ ಕ್ಷಮೆ ಕೊಡದೇ ಇರ್ತಾರಾ? ಸಮಾಧಾನ ಕೊಡದೇ ಇರ್ತಾರಾ? ಶಾಂತಿ ಕೊಡದೇ ಇರ್ತಾರಾ? ಆ ಸತ್ಸಂಬಂಧ ಕೊಡದೇ ಇರ್ತಾರಾ? ಯೇಸುವನ್ನೇ ಕೊಟ್ಟ ದೇವರು ಇದೆಲ್ಲವನ್ನ ಕೊಡ್ತಾರೆ. ಹಣ ಕೊಡ್ತಾರೆ ಅಂತ ಅಲ್ಲ ಇಲ್ಲಿ ಹೇಳಿದ್ದು, ಆಸ್ತಿ ಪಾಸ್ತಿ ಕೊಡ್ತಾರೆ ಅನ್ನೋ ವಿಷಯ ಅಲ್ಲ, ಸ್ವರ್ಗೀಯವಾದವುಗಳ ಬಗ್ಗೆ. ಹಾಗಾದರೆ ಯೇಸುವನ್ನು ಯಾರು ಪಡ್ಕೊಂಡಿದ್ದೀರೋ ನಿಮಗೆ ಸಮಾಧಾನ ಇರುತ್ತೆ ಅಂತ ಅರ್ಥ. ಯೇಸುವನ್ನು ನೀವು ಯಾರೆಲ್ಲ ಪಡ್ಕೊಂಡಿದ್ದೀರೋ ಹೃದಯದಲ್ಲಿ ರಕ್ಷಕನಾಗಿ, ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಇರುತ್ತೆ ಅಂತ ಅರ್ಥ. ಯೇಸುವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ, ಆ ಯೇಸುವನ್ನು ನೀವು ಸ್ವೀಕಾರ ಮಾಡಿದೆ ಆದರೆ ನಿಮ್ಮ ಜೀವನದಲ್ಲಿ ನೀತಿ ಇರುತ್ತೆ ಅಂತ ಅರ್ಥ. ಯು ವಿಲ್ ಹ್ಯಾವ್ ದ ರೈಚಸ್ನೆಸ್ ಇನ್ ಯು. If you have received Jesus into your heart, you will have joy of the Lord in you. If you have received Jesus into your heart, you will have the peace of Christ in you. If you have received Jesus Christ as your Lord into your heart, you will have the righteousness of God in you. All these are blessings, byproducts of Jesus Christ. When you receive Jesus, all these things are yours. ಇವೆಲ್ಲವೂ ನಿಮ್ಮದು. ನನಗೆ ಯೇಸುವನ್ನು ಸ್ವೀಕರಿಸಿದ್ದೀನಿ, ಸಮಾಧಾನ ಇಲ್ಲ. ನೋ, ಯು ಕಾಂಟ್ ಸೇ ಲೈಕ್ ದಟ್. ದಟ್ ಮೀನ್ಸ್ ಯು ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ಜೀಸಸ್. ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೀನಿ ಬ್ರದರ್ 20 ವರ್ಷದಿಂದ, ಅದ್ರ ಸಮಾಧಾನ ಇಲ್ಲ. ನೋ, ನೀನು ಬೇರೆ ಯಾರನ್ನೂ ಸ್ವೀಕಾರ ಮಾಡಿರ್ಬೋದು, ಯೇಸುವನ್ನು ಸ್ವೀಕಾರ ಮಾಡಿದ್ದಾದರೆ ಅದ್ರ ಜೊತೆಗೆ ಸಮಾಧಾನನೂ ಬರುತ್ತೆ. ಬೈ ಪ್ರಾಡಕ್ಟ್ ಅದು. ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೀನಿ 15 ವರ್ಷದಿಂದ ಬ್ರದರ್, ನೆಮ್ಮದಿ ಇಲ್ಲ. ಸಾರಿ, ನೀನು ಎಲ್ಲೋ ಬ್ಯಾಪ್ಟಿಸಮ್ ತೊಗೊಂಡಿರ್ಬೋದು, ಹೆಸರು ಚೇಂಜ್ ಮಾಡ್ಕೊಂಡಿರ್ಬೋದು, ಜಾತಿ ಚೇಂಜ್ ಮಾಡ್ಕೊಂಡಿರ್ಬೋದು, ಆದರೆ ಜೀಸಸ್ನ ನೀನು ಪಡ್ಕೊಂಡ್ರೆ ಆನಂದ ಅನ್ನೋದು ಬೈ ಪ್ರಾಡಕ್ಟ್. ಜಾಯ್ ಈಸ್ ದ ಬೈ ಪ್ರಾಡಕ್ಟ್ ವಿತ್ ಜೀಸಸ್. ಪೀಸ್ ಈಸ್ ದ ಬೈ ಪ್ರಾಡಕ್ಟ್ ವಿತ್ ಜೀಸಸ್. ರೈಚಸ್ನೆಸ್ ಈಸ್ ಬೈ ಪ್ರಾಡಕ್ಟ್ ವಿತ್ ಜೀಸಸ್. ವೆನ್ ಯು ರಿಸೀವ್ ಜೀಸಸ್, ಯು ವಿಲ್ ರಿಸೀವ್ ಆಲ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಟು ಯುವರ್ ಲೈಫ್. ಯೇಸುವನ್ನು ಸ್ವೀಕರಿಸುವಾಗ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ನಿಂದಾಗ್ತದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ಸ್ತೋತ್ರ ಹೇಳೋಣ, ಎದ್ದು ನಿಂತ್ಕೊಳ್ಳೋಣ. ತಂದೆ ದೇವರ ಆ ಪ್ರೀತಿಯನ್ನು ಕಣ್ಣುಗಳನ್ನ ಮುಚ್ಚಿ ಸ್ವಲ್ಪ ಸಮಯ ಧ್ಯಾನ ಮಾಡಿ. ಎಲ್ಲರೂ ಕೂಡ ಯಾರೆಲ್ಲ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೀರೋ, ಸೋಷಿಯಲ್ ಮೀಡಿಯಾಗಳಲ್ಲಿ, ವೆಬ್ಎಕ್ಸ್ ಆ್ಯಪಲ್ಲಿ, ಎಲ್ಲರೂ ಕೂಡ ಈ ಒಂದು ಅದ್ಭುತಕರವಾದ ಗಳಿಗೆಯಲ್ಲಿ ಒಂದು ವೇಳೆ ನಿನ್ನ ಆತ್ಮಿಕ ಜೀವನ ಕುಸಿತು ಹೋಗಿರ್ಬೋದು, ಸೋತು ಹೋಗಿರ್ಬೋದು, ಆದರೆ ನೆನಪಿಟ್ಕೋ ಸಹೋದರ ಸಹೋದರಿ, ದೇವರು ತಮ್ಮ ಒಬ್ಬನೇ ಮಗನನ್ನು ನಿನಗೆ ಕೊಡಲು ಹಿಂಜರಿಯಲಿಲ್ಲ. ಹಾಗಾದರೆ ತನ್ನ ಒಬ್ಬನೇ ಮಗನನ್ನು ನಿನಗೆ ಕೊಟ್ಟ ದೇವರು ಅದರ ಜೊತೆಯಲ್ಲಿ ಶಾಂತಿ ಕೊಡದೇ ಇರ್ತಾರಾ? ನೆಮ್ಮದಿಯ ಜೀವನ ಕೊಡದೇ ಇರ್ತಾರಾ? ಪರಿಶುದ್ಧತೆಯ ಜೀವನ ಕೊಡದೇ ಇರ್ತಾರಾ? ಒಳಿತನ್ನು ಮಾಡದೇ ಇರ್ತಾರಾ? ಖಂಡಿತವಾಗಲೂ ಮಾಡ್ತಾರೆ. ಧ್ಯಾನ ಮಾಡಿ, ಕಣ್ಣುಗಳನ್ನ ಮುಚ್ಚಿ 1-2 ನಿಮಿಷ ಆ ಯೇಸುವಿನ ಶಿಲುಬೆಯನ್ನು ಧ್ಯಾನ ಮಾಡಿ. ಶಿಲುಬೆಯ ಮೇಲೆ ನಿನ್ನ ಬದಲಿಗೆ ಯೇಸು ಸತ್ತಿದ್ದನ್ನು ಧ್ಯಾನ ಮಾಡಿ. ಇಮ್ಯಾಜಿನ್ ಇನ್ ಯುವರ್ ಹಾರ್ಟ್ ದಟ್ ಜೀಸಸ್ ಟುಕ್ ಯುವರ್ ಪ್ಲೇಸ್ ಆನ್ ದ ಕ್ರಾಸ್ so that you can take his place in heaven. Imagine in your heart. Believe that. Imagine that and believe it. ಯೇಸು ನನ್ನ ಸ್ಥಾನವನ್ನು ಶಿಲುಬೆ ಮೇಲೆ ವಹಿಸಿಕೊಂಡಿದ್ದರಿಂದ ಸ್ವರ್ಗದಲ್ಲಿ ಅವರ ಸ್ಥಾನ ನನಗೆ ಸಿಗುವಂತಾಯಿತು. ಓಹ್, ಎಂಥ ಶ್ರೇಷ್ಠ ಪ್ರಕಟಣೆ! ಧ್ಯಾನಿಸುತ್ತಾ ಪೂರ್ಣ ಹೃದಯದಿಂದ ಅವರನ್ನು ಆರಾಧಿಸಿ. ಪೂರ್ಣ ಹೃದಯ ಅಂದರೆ ಮಾನಸಾಂತರದ ಹೃದಯ.
ಇದುವರೆಗೂ ಬದುಕುತ್ತಿದ್ದ ಸ್ವಾರ್ಥದ ಬದುಕಿಗೊಂದು ವಿದಾಯ ಹೇಳಿ. ಈಗಲಾದರೂ ಯೇಸುವಿನ ಕಡೆಗೆ ತಿರುಗಿ ಆ ಪ್ರೀತಿಯನ್ನು ಧ್ಯಾನಿಸಿ. ರೋಮ 2:4 ಕೇಳಿಸ್ಕೊಂಡ ಹಾಗೆ, ಮೆಡಿಟೇಟ್ ಆನ್ ದ ಗುಡ್ನೆಸ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್. ಮೆಡಿಟೇಟ್ ಆನ್ ದ ಗುಡ್ನೆಸ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್. ದೇವರ ಒಳಿತನ ಹೃದಯದಲ್ಲಿ ಧ್ಯಾನಿಸು. ದೇವರ ಒಳಿತು ಪುತ್ರನ ಮರಣವಾಗಿದೆ, ಯೇಸುವಿನ ಮರಣವಾಗಿದೆ. ನಿನಗೋಸ್ಕರ ನೀನು ಸಾಯಬೇಕಾದ ಸ್ಥಳದಲ್ಲಿ ದೇವರು ಮನುಷ್ಯನಾಗಿ ಬಂದು ಮನುಷ್ಯನಾದ ನಿನ್ನ ಸಕಲ ಪಾಪಗಳನ್ನು ಹೊತ್ತು ಶಿಲುಬೆಯ ಮೇಲೆ ಸತ್ತಿದ್ದು ದೇವರ ಒಳಿತಾಗಿದೆ. ದ್ಯಾಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್. ದ್ಯಾಟ್ ವಿಲ್ ಶ್ಯೂರ್ಲಿ ಲೀಡ್ ಯು ಟು ರಿಪೆಂಟ್. ಅದು ನಿನ್ನನ್ನು ಮನ ಪರಿವರ್ತನೆ ಮಾಡಲಿಕ್ಕೆ ಶಕ್ತಿ ಕೊಡ್ತದೆ. ಪಿತನೇ, ಆ ಪರಮ ಪ್ರೀತಿಯಿಂದ ಒಬ್ಬೊಬ್ಬರನ್ನು ಈ ಸಮಯದಲ್ಲಿ ತುಂಬಿಸ್ತಾ ಇರೋದಕ್ಕಾಗಿ ಸ್ತೋತ್ರ.